ಸಮಾಜದ ಕೆಲವು ಕಿಡಿಗೇಡಿಗಳು ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎಂಎಲ್ ಸುರೇಶ್ ಅವರ ಮೇಲೆ ಹಲ್ಲೆ ನಡೆಸಿ ಕಪ್ಪು ಮಸಿ ಬಳಿದ ಘಟನೆಯನ್ನು ತಾಲೂಕು ಕುರುಬರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಾಲೂಕು ಅಧ್ಯಕ್ಷ ಕೆಎಂ ಬೀರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುರೇಶ್ ಅವರ ಆಡಳಿತ ಮಂಡಳಿ ಮುಂದಿನ 1 ವರ್ಷ ಮುಂದುವರಿಯುವ ಸಂಬಂಧ ಆಕ್ಷೇಪಣೆ ಇದ್ದರೆ ಸಂಘದ ಆವರಣದಲ್ಲಿ ಕುಳಿತು ಚರ್ಚಿಸಬೇಕು, ಅದನ್ನು ಬಿಟ್ಟು ಅಸಭ್ಯವಾಗಿ ವರ್ತಿಸಿ ಸಂಘದ ಮಾನಹಾಳು ಮಾಡುವುದು ತರವಲ್ಲ ಎಂದರು. ಕಳೆದ 5 ವರ್ಷಗಳಿಂದ ಸಂಘದ ಜಿಲ್ಲಾ ಆಡಳಿತ ಮಂಡಳಿಯಲ್ಲಿ ಯಾವುದೇ ಅವ್ಯವಹಾರ ನಡೆಸದೆ ಸುರೇಶ್ ಅವರು ಆಡಳಿತ ನಡೆಸಿದ್ದಾರೆ. ಕನಕಭವನದ ಅತಿಥಿಗೃಹ, ವಿನಾಯಕ ದೇವಸ್ಥಾನ ಕಾಮಗಾರಿ ಪೂರ್ಣಗೊಳಿಸಿ ಕನಕಭವನದ ಪೂರ್ವಭಾಗದ ಗೇಟ್ ಸಂಬಂಧ ಸಮಸ್ಯೆ ಬಗೆಹರಿಸಿ ಅದನ್ನು ತೆರೆಸಿರುವುದಲ್ಲದೆ ಚಿಕ್ಕಮಂಡ್ಯ ಕೆರೆಯಂಗಳದಲ್ಲಿ ಸಂಘದು ನಿವೇಶನ ಖರೀದಿಗೆ 23.80 ಲಕ್ಷ ರು ಸ್ವಂತ ಹಣ ನೀಡಿದ್ದಾರೆ ಎಂದು ಹೇಳಿದರು. ಅವರು ಅಧಿಕಾರಕ್ಕೆ ಬಂದ ನಂತರ ಜಿಲ್ಲಾ ಎಲ್ಲಾ ತಾಲೂಕು ಸಂಘಗಳನ್ನು ಸಹಕಾರ ನಿಯಮದಡಿ ನೋಂದಣಿ ಮಾಡಿಸಿದ್ದಾರೆ. ಅವರ ಕಾರ್ಯಗಳನ್ನು ಗಮನಿಸದ ಮಾಜಿ ಕಾರ್ಯದರ್ಶಿ ದೊಡ್ಡಯ್ಯ, ಸಾತನೂರು ಮಹೇಶ್, ಪಾಂಡವಪುರ ಕೃಷ್ಣ, ಅಣಸಾಲೆ ಶಿವಂಡ ಅವರು ಕೇವಲ ಸದಸ್ಯತ್ವ ನೋಂದಣಿ ಸಂಬಂಧ ಹಲ್ಲೆ ಮಾಡಿ ಕಪ್ಪು ಮಸಿ ಬಳಿದು ಸಮಾಜಕ್ಕೆ ಅವಮಾನ ಎಸಗಿದ್ದಾರೆ ಎಂದು ಕಿಡಿಕಾರಿದರು. ನಾವು ಇಷ್ಟು 20 ವರ್ಷದಿಂದ ಈ ಸಂಘದಲ್ಲಿ ನಾವೇ ತಾಲೂಕು ಸಂಘಕ್ಕೆ ನನ್ನೇ ಇಟ್ಕೊಂಡು ಏಕೆ ನಡೆಸ್ಕೊಂಡು ಹಾಸ್ಟ್ಲು ಎಲ್ಲ ವಿಚಾರ ನಾವೇ ಮಾಡ್ಕೊಂಬತ್ತಾ ಇದ್ದೋ. ನಮ್ಮ ಜೊತೆಲಿ 18 ಜನ ನಿರ್ದೇಶಕರಿದ್ದರು. ಎಲ್ಲ ಜೊತೆಗೂಡಿ ಭಾರಿ ಚೆನ್ನಾಗಿ 18-20 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದು. ಇವತ್ತು ಏನೋ ಹೊಸ್ದಾಗಿ ಕಟ್ಟಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಂಘದವರೆಲ್ಲ ಒಂದು ದೊಡ್ಡದಾಗಿ ಮನಸ್ಸು ಮಾಡಿ ಅವರು ಈ ಸಂಘನ ನಿರ್ಮಾಣ ಮಾಡಬೇಕು ಅಂತೇಳಿ ಮಾಡಿದ್ರು. ಈ ವಿಚಾರವಾಗಿ ಪಾಪ ಸುರೇಶ್ ಅಣ್ಣರು ಇದಕ್ಕೆ 4 ಕೋಟಿ ದುಡ್ಡನ್ನು ಕೂಡ ಸರ್ಕಾರದಿಂದ ತಂದಿದ್ದಾರೆ. ಆದರೂ ಕೂಡ ಈ ಕಿಡಿಗೇಡಿಗಳು ಏನಕ್ಕೆ ಹಿಂಗೆ ಮಾಡ್ತಾವ್ರೆ ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಆ ಯಪ್ಪನ ನಾವು ಯಾರು ಇಲ್ಲದೇ ಟೈಮ್ನಲ್ಲಿ ಬಂದು ಇವರು ಹಾಯಲ್ಲಿ ಹಸ್ತಿ ನಮ್ಮ ಸಂಘಕ್ಕೆ ನಮ್ಮ ಸಮಾಜಕ್ಕೆ ಭಾರಿ ಕಪ್ಪು ಮಸಿ ಬೆಳೆದಂಗೆ ಬೆಳೆದಿದ್ದಾರೆ. ಇದ್ರ ಬಗ್ಗೆ ನಾವು ಇವರೇನೋ ಇದೇ ರೀತಿ ನಡ್ಕೊಂಡು ಮುಂದುವರಿಸ್ಕೊಂಡು ಹೋಗೋದೇ ಆದರೆ ನಾವು ಇದಕ್ಕೆ ಬದ್ಧಕಂಕಣವಾಗಿ ನಿಂತ್ಕೊಂಡು ಇವ್ರು ಮಾಡಿರೋ ವಿಚಾರಕ್ಕೆ ಖಂಡಿಸ್ತೀವಿ. ಇನ್ನೇನಾರ ತಿರ್ಗಾ ಇವ್ರು ಇದೇ ಮುಂದುವರಿಸ್ಕೊಂಡು ಹೋದ್ರೂ ಕೂಡ ನಾವು ಬಿಡೋಲ್ಲ. ಏನು ಮಾಡ್ತಾವ್ರೆ ಅಂದರೆ ಇವರು ಬರೀ ಸಂಘದ ಸದಸ್ಯರು ಮಾಡೋಕ್ಕೆ ಬರೀ ದಿನೇ ಬರೋದು, ಸಂಘ ಮಾಡೋದು, ಸದಸ್ಯರು ಮಾಡಿ ಕಾರ್ಡ್ ಕೊಡಿ, ಅವಕ್ಕೆಲ್ಲ ಪ್ರೊಸೀಜರ್ ಇರ್ತದೆ. ಇಷ್ಟು ದಿನ ಕಾರ್ಡ್ ಮಾಡ್ಸೋಕ್ಕೆ ಅವರೆಲ್ಲ ತಗೊಂಡು ಒಬ್ರಿಗೆ ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟು ವ್ಯವಸ್ಥೆ ಮಾಡಬೇಕು. ಬರೋದು ದಿನ ಬಂದು ಆ ಕೆಲಸ ಮಾಡೋ ಹುಡುಗರು ತೊಂದರೆ ಕೊಡ್ತಾವ್ರೆ. ಇವರೇನೋ ಇದೇ ಥರ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವಂತೂ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದವರೆಲ್ಲ ಇದೆ ಕರೆಸಿ ಇನ್ನೂ ದೊಡ್ಡದಾಗಿ ಮಾಡಬೇಕಾಯ್ತದೆ. ಅದರಿಂದ ಇವರು ಸುರೇಶ್ ಅಣ್ಣವರು ಏನಾದ್ರು ತಪ್ಪು ಮಾಡಿದರೆ ಬಂದು ಕೇಳಲಿ. ನೋಡಿ ಇವರು ಏನೇನು ಮಾಡೋರು ಇವ್ರು ಬಂದ ಮೇಲೆ ಅಂದರೆ ಇದೊಂದು ಯಾರೂ ಮುಂದಿದ್ದವರು 20 ವರ್ಷದಿಂದ ಮಾಡಿರಲಿಲ್ಲ. ಇದೊಂದು ಗೇಟ್ ಬಿಡ್ಸೋಕ್ಕಾಗಿರಲಿಲ್ಲ. ಮುಂದ್ಗಡೆ ಪೂರ್ವ ನಮ್ಮ ಇದ್ರಿಗೆ ಗೇಟ, ಆ ಗೇಟ್ಗೆ ಎಲ್ಲರೂ ಮುನ್ಸಿಪಾಲ್ಟಿಯವ್ರನ್ನೆಲ್ಲ ಕರೆದು ಅವ್ರನ್ನೆಲ್ಲ ಒಂದೇ ಗಣನಕ್ಕೆ ತಗೊಂಡು ಆ ಗೇಟ್ ರೆಡಿ ಮಾಡಿಸಿದ್ರು. ಈ ಬಿಲ್ಡಿಂಗ್ಗೆ ಶಂಕುಸ್ಥಾಪನೆ ಮಾಡಿಸ್ಬೇಕು ಅಂದರೆ ಸಿದ್ದರಾಮಯ್ಯರು ಕರೆಸಿ ಇದು ದೊಡ್ಡದಾಗೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದೊಂದು ಮಾಡಿಸಿದ್ರು. ನಮ್ಮ ಜನ ಎಲ್ಲ ಬಂದು ನೋಡೋರು. ಇವರು ಆಯಾ ತಾಲೂಕಿನಲ್ಲಿ ಇದ್ಕೊಂಡು ಅವ್ರವ್ರ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಂದು ಯಾರೋ 4 ಜನ ಕಿಡಿಗೇಡಿಗಳು ಈ ಥರ ಮಾಡಿಕೊಂಡು ಬಂದು ನಮಗೆ ತೊಂದರೆ ಕೊಡ್ತಾವ್ರೆ. ಅವ್ರ ಬಗ್ಗೆ ನಾವು ಆಮೇಲೆ ರಿಜಿಸ್ಟ್ರ್ ಆಗಿರಲಿಲ್ಲ. ನಮ್ಮ ಸಂಘನೇ 20 ವರ್ಷ 25-40 ವರ್ಷದಿಂದ ರಿಜಿಸ್ಟ್ರಿ ಆಗಿರಲಿಲ್ಲ. ಆ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಇವಯ್ಯ ಎಷ್ಟು ಶ್ರಮ ಬಿದ್ದವನೇ ನಮಗೆ ಗೊತ್ತು. ಇದು ರಿಜಿಸ್ಟ್ರ್ ಮಾಡಿಸಿ ಈ ಹಾಸ್ಟೆಲ್ದೆಲ್ಲ ಏನೇ ಕಂದಾಯ ಕಟ್ಟಬೇಕು ಕಟ್ಟಿ ವ್ಯವಹಾರ ಮಾಡಿದ್ರು. ತನ್ನ ಸ್ವಂತ ದುಡ್ಡಿನಲ್ಲಿ ಜಾಗ ತಗೋಬೇಕು ಅಂತೇಳಿ ಕೆರೆ ಒಳಗೆ ಮೂಡಾದವ್ರು ಹಿಡ್ಕೊಂಡು ಅಲ್ಲಿ 23 ಲಕ್ಷ ಕಟ್ಟಿ ಆ ಸಂಘ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು. ಇನ್ನೂ ಉಳಿಕೆ ದುಡ್ಡು ಕಟ್ಟಬೇಕಾದ್ರೆ ಇವತ್ತಾಳೆ ನೋಟಿಸ್ ಬಂದದ, ಇನ್ನೂ ಉಳಿಕೆ ದುಡ್ಡು ಕಟ್ಟಿಲ್ಲ. ಅದಕ್ಕೆ ಯಾರೂ ಹೊಣೆ ಇಲ್ಲ. ಅದಕ್ಕೆ ಯಾರು ಮುಂದಾಗಿರೋರೇ ಹೊಣೆ ಆಗಬೇಕು. ಅದಕ್ಕೆ ಸುರೇಶರೇ ತಲೆ ಕೊಡಬೇಕು. ಇವರೆಲ್ಲ ಬಂದು ಏನೋ ಮಾಡ್ಬಿಟ್ಟು ನೋಡಾಯ್ತಾರೆ. ಆ ಮಾಡುವಂಥ ಪುಣ್ಯಾತ್ಮ ಏನು ಮಾಡೋರು? ಇವ್ರು ಯಾರೂ ಬರೋಲ್ಲ. ಅದಾಯಿತು. 40 ವರ್ಷದಿಂದ ನವೀಕರಣ ಯಾವುದೇ ಕೂಡ ನಮ್ಮ ಜಿಲ್ಲೆ 7 ತಾಲೂಕಲ್ಲಿ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಸರಿಯಾಗಿ ಅವು ನವೀಕರಣ ಮಾಡಿಕೊಂಡು ಮುನ್ಸಿಪಾಲ್ಟಿಗೆ ಸೇರಿಸ್ಕೊಂಡಿಲ್ಲ. ಅವೆಲ್ಲ ನಿಂತ್ಕೊಂಡು ರೆಡಿ ಮಾಡ್ಸವ್ರೆ. ಅಂಥವ್ರು ಒಬ್ಬರು ಹಿಂದಿದ್ದವರೆಲ್ಲ ಏನೂ ಮಾಡಿರಲಿಲ್ಲ. ನಮ್ಮ ತಾಲೂಕು ಸಂಘಕ್ಕೆ ನಮ್ಮ ಕುರುಬರು ಹಾಸ್ಟೆಲೇ ವಹಿಸಿದಾಗ ಆ ಸಂಘ ನೋಡಿದ್ರೆ ಆ ಥರ ಇತ್ತು. ಅದನ್ನು ನಾವೆಲ್ಲ ಯಾರು ದಾನಿಗಳು ತೆಗಿಸ್ಕೊಂಡು ವ್ಯವಹಾರ ಮಾಡಿ ರೆಡಿ ಮಾಡಿದ್ರೆ ಇವರು ನಮ್ಮೇ ಕ್ರಿಮಿನಲ್ ಕೇಸ್ ಮಾಡಿಸಿದ್ರು. ಏನು ಕಿಡಿಗೇಡಿಗಳು ಅವರೆಲ್ಲ ಅವ್ರ ಜೊತೆ ಸೇರ್ಕೊಂಡು ಅವ್ರ ಜೊತೆ ಒಬ್ಬರು ಗುಂಪು ಅವ್ರೆ
ಅವರೆಲ್ಲ ಸೇರ್ಕೊಂಡು ನನಗೆ ನಮ್ಮ ಮೇಲೆ ಒಂದು ಕೇಸ್ ಮಾಡಿಸೋರು ಕ್ರಿಮಿನಲ್. ಯಾವನೋ ಒಬ್ಬನ್ನ ಇಲ್ಲಿ ಸೇರಿಸ್ಕೊಂಡು ರೂಮ್ಗೆ ಅವನು ನಿಮ್ಮ ಇವರು ನಾಗರಾಜು ಅಂತ ಒಬ್ಬ ಕುಂಬಾರ ಸೆಟ್ರನ್ನು ಇದ್ದ ಇಲ್ಲಿ. ಅವನ ಖಾಲಿ ಮಾಡ್ಸೋಕ್ಕೆ ಎಲ್ಲರನ್ನೂ ಖಾಲಿ ಮಾಡಿಸಿ 8 ದಿನ ಕೇಳ್ದು. ನಿಮ್ಮ ಚೀಫ್ ಮಿನಿಸ್ಟರ್ ಆಗೋಣ ನಿಮ್ಮ ಕುರುಬ್ರನ್ನು ಬಿಟ್ಟು ನೀವು ಈ ಥರ ಮೆರೆದಿರ ಅಂದ. ಇದೇ ಅವ್ರ ಜೊತೆಲಿ ಗಲಾಟೆ ಮಾಡ್ಕೊಂಡು ತರಲೆ ಮಾಡೋ ಹುಡುಗನು ಕೇಸು ಸೇರಿದ್ದ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಮಾತನಾಡಿ, ಸುರೇಶ್ ಅವರ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ದೇ ಆದರೆ ದೊಡ್ಡಯ್ಯ ಅವರ ಮನೆ ದೇವರು ಮೈಲಾರಲಿಂಗೇಶ್ವರ ದೇವಾಲಯದ ಬಳಿ ಪ್ರಮಾಣ ಮಾಡಿ ಸಾಕ್ಷ್ಯಗಳ ಸಮೇತ ಸಾಬೀತು ಮಾಡಲಿ ಎಂದು ಸವಾಲು ಹಾಕಿದರು. ಇವರೊಂದಿಗಿದ್ದ ಕಿಡಿಗೇಡಿಗಳಲ್ಲಿ ಓರ್ವನಾದ ತಾಲೂಕು ಸಂಘದ ನಿರ್ದೇಶಕ ರಮೇಶ್ ಹಾಗೂ ಶೈಲೇಶ್ ಎಂಬುವವರು 2025ರಲ್ಲಿ ಸಮುದಾಯ ಭವನ ಬಳಸಿಕೊಂಡಿದ್ದು ಇದುವರೆಗೆ ಹಣ ಪಾವತಿ ಮಾಡಿಲ್ಲ. ಇವರು ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ. ಹಲ್ಲೆಗೆ ಕಾರಣರಾದ ಜಿಲ್ಲಾ ನಿರ್ದೇಶಕರಾದ ಪಾಂಡವಪುರ ಕೃಷ್ಣ, ಸಾತನೂರು ಮಹೇಶ್, ಅಣಸಾಲೆ ಶಿವಣ್ಣ ಅವರನ್ನು ಅಮಾನತು ಮಾಡಿರುವುದಾಗಿ ಇದೇ ವೇಳೆ ತಿಳಿಸಿದರು. ನೋಟಿಗೆ ಮತ್ತೆ ನಮ್ಮ ಇದಕ್ಕೆ ಅಜೆಂಡಾ ಕಾಪಿಗೆ ಸೈನ್ ಆಗ್ತಾರೆ. ಇವ್ರು ಏನೂ ಪ್ರಶ್ನೆ ಕೇಳಿದ್ರೆ ಅಲ್ಲಿವರೆಗೆ 5 ವರ್ಷ ಬಾಯಿ ಮುಚ್ಚಕ್ಕೆ ಕೂತ್ಕೊಬಿಟ್ಟೆ. ಕೊನೆವರೆಗೆ ರಿನ್ಯೂವಲ್ ಹೋಗೋ ಟೈಮಲ್ಲೂ ಅವರೇ ರಿನ್ಯೂವಲ್ ಕಾಪಿ ಸಬ್ಮಿಟ್ ಮಾಡಬೇಕು. ಜೊತೆಲೆ ಅವರೇ ಇಲ್ಲೇ ಮೀಟಿಂಗ್ ಮಾಡಿದ್ದೀವಿ, ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಇಲ್ಲೆಲ್ಲ ಮುಗೀತು. ಇವು ಹೋದ್ಮೇಲೆ ಸಬ್ಮಿಟ್ ಆದಮೇಲೆ DRಗೆ ಆಗಲೂ ಪ್ರಶ್ನೆ ಮಾಡ್ಬಾರ್ದು. DRಗೆ ಹೋಗಿ ಇವರು ಇಲ್ಲೇ ಗೊತ್ತು ನಾವು DR ಸಬ್ಮಿಟ್ ಮಾಡಿದ್ವಿ, ಮುಂದುವರೆಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನುದಾನ ಕೊಟ್ಟರು. ನಮಗಿಲ್ಲಿ ಕೆಲಸಗಳು ನಡೀತಾ ಇದೆ. ಕೇಂದ್ರ ಸಂಘದಲ್ಲಿ ಕೆಲಸಗಳು ನಡೀತಾ ಇದೆ. ಅವ್ರು ಅವ್ರಿಗೆ ಕೆಲಸ ಮಾಡ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಕರ್ಕೊಂಬಂದು ಗುದ್ಲಿ ಪೂಜೆ ಮಾಡಿಸಿದ್ವಿ. ಮಾಡಿದ್ಮೇಲೆ ತುರ್ತಾಗಿ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು. 50 ವರ್ಷ ಬಿಡುಗಡೆ ಮಾಡಿದ್ರು ಮುಖ್ಯಮಂತ್ರಿಗಳು. ಅದಾದಮೇಲೆ ಕಟ್ಟಡ ಅರ್ಧಕ್ಕೆ ಇದ್ದಿತ್ತು. ಜನಗಳು ಸಾರ್ವಜನಿಕ ಬಂದು ಹೇಳಿದ್ರು, ನಮ್ಮ ಸಮಾಜದವರೆಲ್ಲ ಬಂದು ಸರ್ ನಿಲ್ಲಿಸಿದ್ರೆ ಅವಮಾನ ಆಗುತ್ತೆ, ಏನಾರು ಮಾಡಿ ಮುಖ್ಯಮಂತ್ರಿ ಅವರು ನಿಮ್ಮ ಅವಧಿಯಲ್ಲಿ ಅದು ಸಂಪೂರ್ಣ ಮಾಡಿ ನೀವು ಅಂತ ಹೇಳಿದ್ಮೇಲೆ ಅದನ್ನು ನಾವು ಅಲ್ಲಿ ಸಾಲಗಳು ತಂದು ಯಾರು ಸ್ನೇಹಿತರ ಹತ್ರ ದುಡ್ಡು ಇಸ್ಕೊಂಡ್ಬಂದು 1 ಕೋಟಿ ಮೇಲೆ ಹೆಚ್ಚಾಗಿ ಅಮೌಂಟ್ ಹಾಕಿದ್ವಿ. ಅದಲ್ದೆ ಕೆಲಸಗಳು 50 ಲಕ್ಷ ಬಂದು ಕೇಳಿದ್ರು. ಇಲ್ಲಿ ಕೇಳಿ ಸರ್ ಹೇಳ್ಬಿಡ್ತೇನೆ, ಇಲ್ಲಿ ಸಂಪೂರ್ಣ ಹೇಳ್ಬಿಡ್ತೇನೆ ಕೇಳಿ. 50 ಲಕ್ಷ ಗೊತ್ತಿದ್ದು ಅವ್ರು ಬಂದು ನೋಡೋರೆ. ಇಲ್ಲೆಲ್ಲ ಬರ್ತಾರೆ, ಅಲ್ಲಿ ಬಂದು ಕೂತ್ಕೋತಾರೆ, ಮಾತಾಡ್ತಾರೆ. ಫಸ್ಟ್ ಏನು ಹೇಳಿದ್ರು, ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಅಧ್ಯಕ್ಷ ಭ್ರಷ್ಟ, ಕಳ್ಳ, ಮೋಸ ಮಾಡ್ದ ಅಂತ. ಒಂದು ಸವಾಲು ಹಾಕ್ತೀನಿ ಸರ್, ಇಲ್ಲಿ ದೊಡ್ಡೇನಿಗೆ ಅವ್ರ ಮಗ ಇವತ್ತು ಮಾಧ್ಯಮ ಬಿತ್ತರಿಗೆ ಅಲ್ಲಿ ಭಾರಿ ನಿಮ್ಮೆಲ್ಲ ಗೌರವ ಇದೆ. TV5 ಅವ್ರ ಮಗ ಮಾಧ್ಯಮ ಶಶಿಕುಮಾರ್ ಅಂತ ಇವತ್ತು ಸಂಘದ ಕೂತ್ಕೊಂಡು ಕನಕ ಬಂದು ಕೂತು ಹೇಳ್ತಾ ಇದ್ದೀನಿ ಸರ್, ಅವ್ರ ಮನೆದೇವ್ರು ಯಾವುದು ದೊಡ್ಡೆಯಂದು ವೀರೇಶ್ವರ ಸ್ವಾಮಿ. ಇಲ್ಲ ಕನಕ ಬಂದಲ್ಲ ಸರ್, ಇಲ್ಲಾರು ಸರಿ ನಿಮ್ಮ ಮಾಧ್ಯಮ ನೀವು ಬನ್ನಿ, ನಮ್ಮ ಸಂಘದ ನಿರ್ದೇಶಕರು ನಾವಿರ್ತೀವಿ, ಅವರು ಬರಲಿ, ದೊಡ್ಡೇನ ಬರಲಿ. ಸಂಘದಲ್ಲಿ 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಅವ್ರ ಮಗ ಮಾಧ್ಯಮದಲ್ಲಿ ಏನೋ ಇಟ್ಕೊಂಡು ಏನೋ ಮಾತಾಡ್ತಾರೆ, ಮಾಡಲಿ, ಸಂತೋಷ ನಮಗೆ. ಭ್ರಷ್ಟಾಚಾರ ಇದ್ರೆ ಅವರೇ ಬಂದು ಕೂತ್ಕೊಳ್ಳಿ. ಸಂಘದಲ್ಲಿ ಏನು ಅವ್ಯವಹಾರ ಆಗಿದೆ, ಎಷ್ಟು 10 ರೂಪಾಯಿ ಭ್ರಷ್ಟಾಚಾರ ಆಗಿದ್ರೆ ಹ್ಯಾಂಗೆ ಮಾಡ್ಕೊತೀವಿ ನಾವು ಸಂಘ ಮುಂದ್ಗಡೆ, ಅದೇ ಪ್ರೂವ್ ಮಾಡ್ಬೇಕು. ಅವರು ದೊಡ್ಡೆಯನ ಮಗ ಮತ್ತು ದೊಡ್ಡೆ ಇಲ್ಲಿ ಕರ್ಕೊಂಡು ಕಿಡಿಗೇಡಿಗಳು ನೋಡಿ ಸರ್. ಇಲ್ಲಿ ನೋವಾಗುತ್ತೆ ಸರ್ ನಮಗೆ. 10 ರೂಪಾಯಿ ಅನ್ನ ದುಡ್ಡು ಇದ್ರಲ್ಲ ಸಂಘದಲ್ಲಿ. 13 ವರ್ಷ ಯಾರೂ ಕೇಳಿ ಬರಲಿಲ್ಲ. ಕೆಲಸ ನಡೀತದೆ ಅಂದ್ಬಿಟ್ಟು 13 ವರ್ಷ ಯಾರೂ ಒಳಗೆ ಬರಲಿಲ್ಲ, ಯಾರು ಕೇಳಲಿಲ್ಲ. ಅವ್ರು ಮಾಡೋದೇ ಆಟ, ಅವ್ರು ಮಾಡೋದೇ ಕೆಲಸ ಅಂತ ಅವ್ರು ಮಾಡೋದೇ ಇದು ನಡೀತಾ ಇದ್ದಲ್ಲ. ನಾವು ಕಲ್ಯಾಣ ಅಲ್ಲೇ ನಾವು ಸಿಗಬೇಕು, ನಾವೇನು ಕೇಳಲ್ಲ. 13 ವರ್ಷ ಎಲೆಕ್ಷನ್ ನಡೆಯಿಲ್ಲ, ಸತ್ಯ ಇದು. ಕೊನೆಗೆ ಆಯಿತು, ನಾವು ಬಂದು 13 ವರ್ಷ ನಾವು ಬಂದು ಮಾಡ್ದೋ. ನಾವು ಕೇಳ್ದಂಗೆ ಗೊತ್ತಿಲ್ಲ. ಒಂದೇ ವಿಷಯ, ನಾವೇನು ಇದು ಮಾಡ್ತಾ ಇಲ್ಲ. ಈಗ ಸುರೇಶ್ ಅಣ್ಣವರು ಬಂದ ಮೇಲೆ ಸುಮಾರು ಕೆಲಸವನ್ನು ದೇವಸ್ಥಾನ ನಿಂತೋಗಿತ್ತು, ಇನ್ನು ರಾಷ್ಟ್ರೀಯ ಕಟ್ಟು ಅರ್ಧಂಬರ್ಧಾಗಿತ್ತು. ಎಲ್ಲ ಬಂದು ಒಂದೊಂದು ಕಡೆ ಕೆಲಸ ಮುಗಿಸಿ CM ಖರ್ಚು 2 ಸತಿ ಇಲ್ಲೇ ಇದೇ ಜಾಗದಲ್ಲಿ CM ಖರ್ಚು ಅದು ಉದ್ಘಾಟನೆ ಮಾಡಿಸಿದ್ರು. ಈಗ ಅದಕ್ಕೆ ಭೂಮಿ ಪೂಜೆ ಮಾಡಿಸಿದ್ರು. ಈಗ 4 ಕೋಟಿ ದುಡ್ಡನ್ನು ತಂದು ಹೋಗೋಣ, ಈಗ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಜನರಲ್ ಬಡ್ಡಿ ಮೀಟಿಂಗ್ನ ಜನಗಳು ಏನಂದರು, ಸರ್ ನೀವು ಇರುವಾಗಲೇ ಬಿಲ್ಡಿಂಗ್ ಮುಗಿಸ್ಬಿಡಿ ಸರ್ ಅಂತ. ನಮ್ಮ ಜನಪ್ರತಿನಿಧಿಗಳೇ, ನಮ್ಮ ನಾಯಕರುಗಳೇ ಎಲ್ಲ ಸದಸ್ಯರುಗಳೇ ಎದ್ದು ಪೂರ್ತಿ ಇಷ್ಟು ಮಂದಿ 700 ಜನದಲ್ಲಿ ಬರೀ 50 ಜನ ಮಾತ್ರ ಇರೋದು ಮಾಡೋದು. ಇನ್ನು 650 ಜನ ಎಂದಿದಾರಲ್ಲ ಬಿಲ್ಡಿಂಗ್ ಮಾಡೋದು. ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ ರಾಜು, ಮೀನಾಕ್ಷಿ, ಮಹೇಶ್, ನರಸಪ್ಪ ಹೆಗಡೆ, ಹುಚ್ಚಪ್ಪ ಇತರರಿದ್ದರು. ಡಿ. ತಮ್ಮಣ್ಣಗೌಡ ಅವರು ಎಲ್ಲಾ ದೃಷ್ಟಿಕೋನದಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವ ಹೊಂದುವ ಮೂಲಕ ಅಪಾರವಾದ ಗಣನೀಯ ಸೇವೆ ಸಲ್ಲಿಸಿ ಕಂದಾಯ ಇಲಾಖೆಗೆ ಒಳ್ಳೆಯ ಹೆಸರು ತಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ. ಕುಮಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ರಾಜ್ಯ ಕಂದಾಯ ಇಲಾಖೆ ನೌಕರರ ಸಂಘದ ಮಂಡ್ಯ ಜಿಲ್ಲಾ ಶಾಖೆ ಭವನದಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಉಪ ತಹಶೀಲ್ದಾರಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿಗೊಂಡ ಡಿ. ತಮ್ಮಣ್ಣಗೌಡ ದಂಪತಿಗಳನ್ನು ಅಭಿನಂದಿಸಿ ಅವರು ಮಾತನಾಡಿದರು. ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಖಚಿತ.
ಎಷ್ಟು ವರ್ಷ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಎಷ್ಟು ಅನುಭವ ಗಳಿಸಿದ್ದೇವೆ, ಎಷ್ಟು ಜನರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೇವೆ, ಸಮಾಜಕ್ಕೆ ಏನು ಸೇವೆ ಮಾಡಿದ್ದೇವೆ, ಇಲಾಖೆಗೆ ಯಾವ ರೀತಿ ಕೊಡುಗೆ ಕೊಟ್ಟಿದ್ದೇವೆ ಎಂಬುದರ ಲೆಕ್ಕಾಚಾರವೇ ನಿವೃತ್ತಿ ಎಂದು ತಿಳಿಸಿದರು. ಡಿ. ತಮ್ಮಣ್ಣಗೌಡ ಅವರು ಕಂದಾಯ ಇಲಾಖೆಯಲ್ಲಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸುವುದು ಅಷ್ಟು ಸುಲಭದ ಮಾತಲ್ಲ. ಗ್ರಾಮ ಲೆಕ್ಕಿಗರಾಗಿ, ರಾಜಸ್ವ ನಿರೀಕ್ಷಕರಾಗಿ, ಉಪ ತಹಶೀಲ್ದಾರಾಗಿ ಕರ್ತವ್ಯ ನಿರ್ವಹಿಸಿ ವೃತ್ತಿ ಜೀವನದಲ್ಲಿ ಸಂತೃಪ್ತಿ ಜೀವನ ನಡೆಸಿ ನಿವೃತ್ತಿ ಹೊಂದುತ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದರು. ತಮ್ಮಣ್ಣಗೌಡರು ಅವರೊಬ್ಬ ಸ್ನೇಹಜೀವಿ. ಇಲಾಖೆಯ ಪ್ರತಿ ಸಂದರ್ಭದಲ್ಲಿ ತಮ್ಮ ಇಲಾಖೆಯ ಅಧೀನ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದಿಂದ ಮಾತನಾಡಿಸುವ ರೀತಿ, ಸಂಘಟನೆಯ ಅಧ್ಯಕ್ಷರಾಗಿ ಎಲ್ಲರ ಭಾವನೆಗಳನ್ನು ನಡೆಸಿಕೊಂಡು 10 ವರ್ಷಗಳ ಕಾಲ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಸ್ನೇಹಜೀವಿಯಾಗಿ ಕರ್ತವ್ಯವನ್ನು ಮೆರೆಯುವ ಮೂಲಕ ಇಲಾಖೆ ನೌಕರರ ಭಾವನೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಇದು ಅವರಲ್ಲಿದ್ದ ನಾಯಕತ್ವ ಗುಣ ಇರುವುದರಿಂದ ಸಾಧ್ಯವಾಯಿತು ಎಂದು ತಿಳಿಸಿದರು. ತಮ್ಮಣ್ಣಗೌಡರವರು ಎಲ್ಲ ದೃಷ್ಟಿಕೋನಗಳಲ್ಲೂ ಕೂಡ ಅತ್ಯುತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದುವ ಮೂಲಕ ಅಪಾರವಾದಂಥ ಒಂದು ಗಣನೀಯವಾದಂಥ ಸೇವೆಯನ್ನು ಸಲ್ಲಿಸಿ ಇಲಾಖೆಗೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ತಮ್ಮಣ್ಣಗೌಡರು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಕೂಡ ಒಂದು ಸರ್ಕಾರಿ ನೌಕರಿಗೆ ಬರೋದಿಷ್ಟು ಖಚಿತನೋ, ಒಂದಲ್ಲ ಒಂದಿನ ನಿವೃತ್ತಿಗೊಳ್ಳೋದು ಕೂಡ ಅಷ್ಟೇ ಖಚಿತ. ಸೇರುವ ದಿನನೇ ನಮಗೆ ಗೊತ್ತಿರುತ್ತೆ ನಾವು ಯಾವತ್ತು ನಿವೃತ್ತಿ ಆಗ್ತೇವೆ ಅಂತೇಳಿ. 60 ವರ್ಷ ದಾಟಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇಲಾಖೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟು ವರ್ಷ ಆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತೀವಿ, ಆ ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಎಷ್ಟು ಅನುಭವವನ್ನು ನಾವು ಗಳಿಸ್ಕೊಂಡಿದ್ದೇವೆ, ಎಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದೇವೆ, ಮತ್ತೆ ನಾವು ಸಮಾಜಕ್ಕೆ ಏನು ಸೇವೆ ಮಾಡಿದ್ದೇನೆ, ಇಲಾಖೆಗೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೇನೆ, ಇವೆಲ್ಲರ ಒಂದು ಲೆಕ್ಕಾಚಾರವೇ ಅದು ನಿವೃತ್ತಿಯ ದಿನ ನಮಗೆ ಸಿಗುವಂಥದ್ದು. ಏಕೆಂದರೆ ಜೀವನದಲ್ಲಿ ಯಾವುದೋ ಲೆಕ್ಕಾಚಾರ ಮಾಡಲೇಬೇಕಾಗುತ್ತೆ. ಬಹಳಷ್ಟು ಮುಖ್ಯವಾಗಿ ತಮ್ಮಣ್ಣಗೌಡರು ವಿಶೇಷವಾಗಿ, ಏಕೆಂದರೆ ಒಬ್ಬ ವ್ಯಕ್ತಿ 40 ವರ್ಷ ಸೇವೆ ಸಲ್ಲಿಸೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಏಕೆಂದರೆ ಅಷ್ಟು ಚಿಕ್ಕ ಏಜಿಗೆ ಬಂದು ಗ್ರಾಮ ಲೆಕ್ಕಾಧಿಕಾರಿಯಾಗಿ, ಕಂದಾಯ ನಿರೀಕ್ಷಕರಾಗಿ, ಉಪ ತಹಶೀಲ್ದಾರಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸುವ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಸಂತೃಪ್ತಿಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ಕೂಡ ಅಷ್ಟೇ ಸಂತೃಪ್ತಿಯಿಂದ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಸೇರಿರುವಂಥದ್ದು ಅವರ ನಿವೃತ್ತಿ ಜೀವನ ಮುಂದೆ ಸುಖಮಯವಾಗಿರಲಿ ಅಂತ ನಾವು ಎಲ್ಲರೂ ಹಾರೈಸಿ ಕಳಿಸೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ಆ ದೃಷ್ಟಿಯಿಂದ ನಾನು ತಮ್ಮಣ್ಣಗೌಡರನ್ನ ನೋಡಿದಂತೆ ಒಬ್ಬ ಸ್ನೇಹಜೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಂದರ್ಭದಲ್ಲೂ ಕೂಡ ತಮ್ಮ ಇಲಾಖೆಯ ಅಧೀನ ಸಹೋದ್ಯೋಗಿಗಳೊಂದಿಗೆ ಸಾಕಷ್ಟು ಸಾಮರಸ್ಯದಿಂದ ಅವರನ್ನ ಮಾತನಾಡಿಸುವಂಥ ರೀತಿ, ಅದರಲ್ಲೂ ಕೂಡ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ನಡೆಸ್ಕೊಂಡು ಹೋಗುವಂಥ ರೀತಿ, ಮತ್ತು ಎಲ್ಲರ ಭಾವನೆಗಳನ್ನು ಬೇಡಿಕೆಗಳನ್ನು ಆಲಿಸುವಂಥ ರೀತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ಬಹುಶಃ 10 ವರ್ಷ ಆ ಒಂದು ಕಂದಾಯ ಇಲಾಖೆ ನೌಕರರ ಸಂಘದ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅದು ಅವರ ವ್ಯಕ್ತಿತ್ವಕ್ಕೆ ಬಹುಶಃ ಒಂದು ಕೈಗನ್ನಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಿ. ತಮ್ಮಣ್ಣಗೌಡ ಅವರು ತಮ್ಮ 40 ವರ್ಷಗಳ ಸುದೀರ್ಘ ಸೇವೆಯ ಅನುಭವಗಳನ್ನು ಹಂಚಿಕೊಂಡರು. ನನ್ನ ಸೇವಾವಧಿಯಲ್ಲಿ ಯಾವುದೇ ಸಮಸ್ಯೆ ಎದುರಾದಾಗಲೂ ಜಿಲ್ಲಾಧಿಕಾರಿಗಳು ತಕ್ಷಣವೇ ಸ್ಪಂದಿಸಿ ಸಕಾರಾತ್ಮಕವಾಗಿ ಬೆಂಬಲ ನೀಡಿದ್ದಾರೆ. ಇದು ನನ್ನ ಸೌಭಾಗ್ಯ ಎಂದು ಸ್ಮರಿಸಿದರು. ಕಂದಾಯ ಇಲಾಖೆ ನೌಕರರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ನೀಡಿದ ಸಹಕಾರವನ್ನು ಕೃತಜ್ಞತೆಯಿಂದ ನೆನಪಿಸಿಕೊಂಡರು. ಸದಸ್ಯರ ಭಾವನೆಗಳಿಗೆ ಗೌರವ ನೀಡಿ ಎಲ್ಲರ ಸಹಕಾರದೊಂದಿಗೆ ಸುಸಜ್ಜಿತ ಕಟ್ಟಡ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಅದಕ್ಕೆ ಇಲಾಖೆಯ ಎಲ್ಲರೂ ಕೈಜೋಡಿಸಿದ್ದಾರೆ ಎಂದು ತಿಳಿಸಿದರು. 40 ವರ್ಷಗಳ ಕಾಲ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಈ ದಿವಸ ನಿವೃತ್ತಿಯಾಗ್ತಾ ಇದ್ದೀವಿ. ಒಂದು ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ಇವತ್ತು ನನಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸುವಂತೆ ನನ್ನ ಸೌಭಾಗ್ಯ ಅಂತೇಳಿ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಮ್ಮ ಹೆಮ್ಮೆಯ ಜಿಲ್ಲಾಧಿಕಾರಿಗಳು ನಾನು ಯಾವುದೇ ಸಮಸ್ಯೆ ಕೇಳ್ಕೊಂಡಾಗ ಅವರು ಯಾವ ಹೊಂದಿಸುವ ಏನು
ಏನೂ ಮಾತಾಡಿದ್ರೆ ಏನು ತಗೊಂಡ್ರೆ ಏನು ಹೇಳಿ ಸಮಸ್ಯೆ ಬಗೆಹರಿಸ್ತೀನಿ ಅಂತೇಳಿ ನಮ್ಮ ಅವಧಿನಲ್ಲಿ ಏನೇ ಕೆಲಸ ಇದ್ರು ಅವ್ರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಎರಡನೇ ವಿಚಾರ ಸಂಘದ ಕಟ್ಟಡದ ಬಗ್ಗೆ ಪ್ರತಿ ವೀಸಿನಲ್ಲಿ ಸೋಪ್ ವೀಸಿ ತಗೊಳ್ತಿದ್ರು. ನಾವೇನು ಮಾಡ್ತೇವೆ ಕೊನೆ ಹಂತದಲ್ಲಿ ನನಗೆ ಹೇಳಕ್ ಭಯ, ನನಗೆ ಸ್ಯಾಪ್ ಏನು ಬೇಜಾರು ಮಾಡ್ಕೊತಾರೋ ಏನು ತಿಳ್ಕೊತಾರೋ ಅಂತೇಳಿ ಕೊನೆಯಲ್ಲಿ ಹೋಗಿ ಚೀಟಿ ಕೊಡೋದೆ. ಏನು ತಗೊಂಡು ನೋಡಿದ್ರೆ ಬಿಲ್ಡಿಂಗ್ ಬಗ್ಗೆ ಸರ್ ದಯಮಾಡಿ ಎಲ್ಲ ತಹಸೀಲ್ದಾರ್ ನೀವು ಹೇಳ್ಬೇಕು ಸರ್ ಅಂತಂದ್ರೆ ಎಲ್ಲ ತಹಸೀಲ್ದಾರ್ಗೂ ಸಾಕಷ್ಟು ಸರಿ ಒಂದ್ಸಲಲ್ಲ ಒಂದು 10 ಸಾರಿ ಹೇಳಿದ್ದಾರೆ. ದಯಮಾಡಿ ನೀವು ನೌಕರರ ಸಭೆ ಕರೆದು ಮನವೊಲಿಸಿ ಹೊಂದಿಕೆಯನ್ನು ವಸೂಲಿ ಮಾಡಿಕೊಡ್ಬೇಕು, ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬಾ ನಮ್ಮ ಕಟ್ಟಡಕ್ಕೆ ತುಂಬಾ ಸಹಕಾರಿ ಕೊಟ್ಟಂತ MA ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಅದೇ ರೀತಿ ನಮ್ಮ ಅಪ್ಪ ಜಿಲ್ಲಾಧಿಕಾರಿಗಳು ಸರ್ ಹಲವಾರು ಸಾರಿ ಭೇಟಿ ಮಾಡ್ತೀನಿ ನಾನು, ಸಮಸ್ಯೆ ಬಗ್ಗೆ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು. ಕೊನೆಗೆ ನಮ್ಮ MLC ವಿವೇಕಾನಂದ 2-3 ಸಲ 2 ಲಕ್ಷ ಫಂಡ್ ಕೊಟ್ಟಿದ್ದಾರೆ. ಯಾರ ಕೊಟ್ಟವರಿದ್ರೆ ಅವರ ನಾವು ಸಹಕಾರನೇ ಮತ್ತು ಇಡೀ ಜಿಲ್ಲೆ ಎಲ್ಲ ತಹಸೀಲ್ದಾರರು ಅವರು ಸಹ ಕರೆ ಮಾಡಿ ದಯಮಾಡಿ ವಂತಿಕೆಯನ್ನು ಬೇಗ ಕೊಡಿ, ಕಟ್ಟಡವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ ಅಂತೇಳಿ ಅವರ ಸಹಕಾರ ತುಂಬಾ ಸಪೋರ್ಟ್ ಇದೆ ನಮಗೆ. ಅವರಿಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಜಿಲ್ಲಾ ಸಂಘದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ AC ಸಾಹೇಬರು ಈಗಾಗಲೇ ಹೇಳಿದ್ರು, ಅವರು ನಾನು ಹೋದ ತಕ್ಷಣ ಅವ್ರು ಏನೂ ಮಾತಾಡ್ತಿರ್ಲಿಲ್ಲ. ತಗೊಂಡ್ರೆ ಯಾಕೆ ಹೇಳ್ಬೇಕು, ಯಾವ ತಾಲೂಕಲ್ಲಿ ಮೀಟಿಂಗ್ ಕರಿಬೇಕು ಅಂತ ಹೇಳಿ, ಮದ್ದೂರ್ಗೆ ಹೋಗುವಾಗ ಮದ್ದೂರ್ಗೆ ಬನ್ನಿ, ಮಳವಳ್ಳಿಗೆ ಬನ್ನಿ, ಏನು ಮಂಡ್ಯದಲ್ಲ ಯಾಕೆ ಹೇಳ್ಬೇಕು ಹೇಳಿ, ಕೆಲಸ ಕಟ್ಟಡ ಪೂರ್ಣಗೊಳ್ಬೇಕು. ಆ ರೀತಿ ಹೆಚ್ಚಿನ ಸಹಕಾರ ಮಾಡಿಕೊಟ್ಟಂತ ನಮ್ಮ ಶಿವಮೂರ್ತಿ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಜಿಲ್ಲಾ ಸಂಘದ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ಅವರು ಅಷ್ಟೇ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ವೈಯಕ್ತಿಕವಾಗಿ ನನ್ನ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು 40 ವರ್ಷಗಳ ಕಾಲ ಮಂಡ್ಯ ತಾಲೂಕಲ್ಲಿ 40 ವರ್ಷಗಳ ಕಾಲ 2 ತಿಂಗಳು ಮಾತ್ರ ನಾಗಮಲ್ ಹೋಗಿದ್ದೇನೆ. 2 ತಿಂಗಳು ನಾಗಮಲ್ ಹೋಗಿ FDA ಕೆಲಸ ಮಾಡಿದ್ದೇನೆ. ನೆಕ್ಸ್ಟ್ 6ರಿಂದ ಬಡ್ತಿ ಹೊಂದುವಾಗ ಉಪ ತಹಸೀಲ್ದಾರ್ಗೆ ನಮ್ಮ ಎಲ್ಲೂ ಜಾಗ ಸಿಗಲಿಲ್ಲ ಸರ್. ಇಲ್ಲಿ ನಾನು ಮಾಡಿ ವಿಧಾನಸಭೆ ಆಯ್ಕೆ ಮಾಡ್ಕೊಂಡೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ತಹಶೀಲ್ದಾರ್ ವಿಶ್ವನಾಥ್, ಕಂದಾಯ ಇಲಾಖೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಮಂಜುನಾಥ್ ಸೇರಿದಂತೆ ಮತ್ತಿತರ ಕಂದಾಯ ಇಲಾಖೆ ನೌಕರರು ಭಾಗವಹಿಸಿದರು. ಶ್ರೀರಂಗಪಟ್ಟಣದ ರಿವರ್ ವ್ಯಾಲಿ ಶಾಲಾ ಆವರಣದಲ್ಲಿ ನಿಯಮಬಾಹಿರವಾಗಿ ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ತೆರೆಯಲು ಕೆಲ ವ್ಯಕ್ತಿಗಳು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆಸಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಆದರ್ಶ್ ಮತ್ತು ಪದಾಧಿಕಾರಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಶಾಲಾ ಆಡಳಿತ ಮಂಡಳಿ ಮನವಿ ಪತ್ರ ಸಲ್ಲಿಸಿದರು. ಸಂಸ್ಥೆಯ ಅಧ್ಯಕ್ಷ ಆದರ್ಶ್ ಮಾತನಾಡಿ, ಕಳೆದ 4-5 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿ ಸತ್ತವರ ಹೆಸರಿನಲ್ಲಿ ಮತ್ತು ರೋಗಿಗಳ ಆಧಾರ್ ಕಾರ್ಡ್ ಬಳಸಿ ಸುಮಾರು 3 ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡಿದ್ದಾರೆ. ಇಲ್ಲದ ಕೇಂದ್ರದ ಹೆಸರಿನಲ್ಲಿ ಹಣ ಲೂಟಿ ಮಾಡಲಾಗಿದ್ದು, ಈಗ ಅದನ್ನು ಮುಚ್ಚಿಹಾಕಲು ನಮ್ಮ ಶಾಲಾ ಆವರಣದಲ್ಲಿ ಕೇಂದ್ರ ತೆರೆಯಲು ಪರವಾನಗಿ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ದೂರಿದರು. ಸರ್, ಇದು ಸಮಸ್ಯೆ ಏನಂತ ಅಂದರೆ, ಕಳೆದ 4-5 ವರ್ಷಗಳ ಹಿಂದೆ ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿತ್ತು ಮತ್ತು ಆರೋಗ್ಯ ಇಲಾಖೆ ಅವರೇನಿತ್ತು, ಅವರೆಲ್ಲ ಸೇರಿ ಒಂದು ದೊಡ್ಡ ಹಗರಣ ಮಾಡಿದರು. ಏನಂದರೆ, ಸತ್ತೋಗಿರೋರ ಹೆಸರಲ್ಲಿ ಅವ್ರ ಆಧಾರ್ ಕಾರ್ಡ್ನ ಬಳಸಿ ಮತ್ತು ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರಲ್ಲ ಟ್ರೀಟ್ಮೆಂಟ್ಗೆ ಅಂತೇಳಿ, ಕೋವಿಡ್ ಟ್ರೀಟ್ಮೆಂಟು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಬರ್ತಾರಲ್ಲ, ಅವ್ರ ಆಧಾರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಅವ್ರ ಆಧಾರ್ ಕಾರ್ಡ್ನ ಬಳಸಿ ಏನು ಮಾಡಿದರು, ಅವರು ಡಿಅಡಿಕ್ಷನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂಥೇಳಿ ಸರ್ಕಾರದಿಂದ ಸುಮಾರು 3 ಕೋಟಿವರೆಗೂ ದುಡ್ಡನ್ನ ಡ್ರಾ ಮಾಡಿಬಿಟ್ಟಿದ್ರು. ಇದನ್ನು ಅದು ವಿಷಯ ನಮ್ಮ ಗಮನಕ್ಕೆ ಬಂದು ನಾವು ಮತ್ತು ನಮ್ಮ ಸೋಮಶೇಖರ್ ಅವರು ಎಲ್ಲ ಸೇರಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿ ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ಸಲ್ಲಿಸಿದಾಗ ಅವರು ಸುಮಾರು ಒಂದು ಲಿಸ್ಟ್ ಕೊಟ್ಟರು, ಇವರೇ ಫಲಾನುಭವಿಗಳು ಅಂತ ಲಿಸ್ಟ್ ಕೊಟ್ಟರು. ಆ ಫಲಾನುಭವಿಗಳನ್ನ ನಾವು ತಗೊಂಡು ಎಲ್ಲ ಕಡೆ ನಾವು ವಿಚಾರಿಸಿದ್ರೆ ಎಷ್ಟೊಂದು ಜನ 20 ವರ್ಷದಿಂದನೇ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೊಂದು ಜನ ಅವ್ರಿಗೆ ಫಲಾನುಭವಿಗಳು ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಇದನ್ನು ಅವ್ರ ಆಧಾರ್ ಕಾರ್ಡು ಇವ್ರಿಗೆ ಹೆಂಗೆ ಸಿಕ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಈ ಥರ ಇರೋರು ಸಿಕ್ತು. ಅದಕ್ಕೆ ನಾವು ಕೇಳಿದ್ವಿ, ಇದೆಲ್ಲ ಡಿಅಡಿಕ್ಷನ್ ಸೆಂಟ್ರು ಎಲ್ಲಿ ನಡೆಸಿದ್ರಿ ಅನ್ನೋದಕ್ಕೆ ನಾವು ಶ್ರೀರಂಗಪಟ್ಟಣ ರಿವರ್ ವ್ಯಾಲಿ ಸ್ಕೂಲ್ ಹತ್ರ ನಡೆಸಿದ್ವಿ ಅಂತೇಳಿ ಮಾಹಿತಿ ಹಕ್ಕಲ್ಲಿ ಕೊಟ್ಟರು. ಇದನ್ನು ನಾವು ಆರೋಗ್ಯ ಇಲಾಖೆಯಲ್ಲಿ ವಿಚಾರಿಸಿದ್ವಿ, ಮಾಹಿತಿ ಅಲ್ಲಿ ಡಿಅಡಿಕ್ಷನ್ ಸೆಂಟರ್ ನಡೆಸೋಕ್ಕೆ ಲೈಸೆನ್ಸ್ ಇದೆಯಾ ಅಥವಾ ಇದೆಯಾ ಅಂತ. ಅಲ್ಲಿ ಎಲ್ಲೂ ಇಲ್ಲ, ಅವರು ಲೈಸೆನ್ಸು ಕೊಟ್ಟಿಲ್ಲ, ಇದೂ ಇಲ್ಲ, ಅಲ್ಲಿ ಡಿಅಡಿಕ್ಷನ್ ಸೆಂಟ್ರು ಇಲ್ಲವೇ ಇಲ್ಲ ಅಲ್ಲಿ. ಸೊ ಇವ್ರೇನು ಮಾಡಿದ್ರು, ಡಿಅಡಿಕ್ಷನ್ಸ್ ಈಗ ಕೇಳ್ತಾ ಇದ್ದಾರಲ್ಲ, ಫಲಾನುಭವಿಗಳು ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನಾದ್ರು ಒಂದು ಬೇಕಲ್ಲ. ಸೊ ಅದಕ್ಕೋಸ್ಕರ ಹೊಸದಾಗಿ ಡಿಅಡಿಕ್ಷನ್ ಸೆಂಟ್ರ್ ಓಪನ್ ಮಾಡಿ ಬೋರ್ಡ್ ಹಾಕಿ ಅಲ್ಲಿ ಲೈಸೆನ್ಸ್ ತಾಳೋಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರು. ಅದು ಎಲ್ಲಿ ನಮ್ಮ ಸ್ಕೂಲಿಗೆ ಬಂದು ನಮ್ಮ ಸ್ಕೂಲ್ ಬಿಲ್ಡಿಂಗಲ್ಲಿ ಬೋರ್ಡ್ ಹಾಕ್ಬಿಟ್ಟು ಡಿಅಡಿಕ್ಷನ್ ಸೆಂಟ್ರು ಅಂತೇಳಿ ಓಪನ್ ಮಾಡಲಿಕ್ಕೆ ಇದು ಮಾಡಿದ್ರು.
ನಾವು ಪ್ರಶ್ನೆ ಮಾಡಿದ್ವಿ, ಹೆಂಗೆ ಓಪನ್ ಮಾಡ್ತಿದ್ದೀರಾ, ಯಾರು ಪರ್ಮಿಷನ್ ಕೊಟ್ಟವರು ಇದನ್ನು, ಲೈಸೆನ್ಸ್ ಎಲ್ಲಿ ಅಂತ ಎಲ್ಲ ಕೇಳಿದಾಗ ಆ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೆ ಈಗ DC ಅವ್ರ ಹತ್ರ ಬಂದಿರೋದು ಅವರು ಅಧಿಕಾರಿಗಳು ಹೆಂಗೆ ಅಂತ ಅಂದ್ಬಿಟ್ಟು. ನಾವು ಅಧಿಕಾರಿಗಳಿಗೆ ಎಲ್ಲ ದಾಖಲೆನೂ ಕೊಟ್ಟಿದ್ದೀವಿ. ಅದು 2043ವರೆಗೆ ರಾಮೇಗೌಡರು, ದಿವಂಗತ ರಾಮೇಗೌಡರು ಇದು ಸ್ಕೂಲ್ಗೆ ಕಾಲೇಜ್ಗೆ ಅಂತೇಳಿ ಅದನ್ನು ವಿಲ್ ಬರೆದು ಇಟ್ಬಿಟ್ಟಿದ್ದಾರೆ. ಅದನ್ನು ನಾವಾಗಲಿ ಅವ್ರ ಮಕ್ಕಳಾಗಲಿ ನಡೀತಾ ಇದೆ, ಆಲ್ರೆಡಿ ನಡೀತಾ ಇದೆ. ಹೌದು, ಆಲ್ರೆಡಿ ನಡೀತಾ ಇದೆ. ಹೌದು, ಯಾವ್ದು ಇಲ್ಲ ಶಾಲಾ ಕಾಲೇಜ್ ಇಲ್ಲ, ನಡೆಸೋಕ್ಕೆ ಅವಕಾಶ ಇಲ್ಲ. ನಮ್ಮದು SLC ಸೆಂಟ್ರೂ ನಡೀತಾ ಇದೆ. ಈಗ SLC ಈಗ ಹೋದರೆ ಈಗ SLC ಎಕ್ಸಾಮು ಕೂಡ ನಡೀತಿದೆ. ಅದು ಎಲ್ಲ ನಡೀತಾ ಇದೆ. ಈ ಥರ ಡಾಕ್ಯುಮೆಂಟ್ಸ್ ಇದೆ ಅಂತ ಎಲ್ಲ ತೋರಿಸಿದ್ರು ಸಹ ಅವರು ಅದನ್ನು ಒಂದು ಫಿಕ್ಸ್ ಆಗಿಬಿಟ್ಟು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಮೈಂಡಲ್ಲಿ ಫಿಕ್ಸ್ ಆಗಿ ಅವ್ರು ಮಾಡ್ಕೊಳ್ಳಿ ಬಿಡಿ, ಯಾವುದೋ ಒಂದು ಮೂಲೆಯಲ್ಲಿ ಡಿಅಡಿಕ್ಷನ್ ಮಾಡ್ಕೊಂಡ್ರೆ ತಪ್ಪೇನಾಗುತ್ತೆ, ಅದು ಒಳ್ಳೆ ಕೆಲಸನೇ ತಾನೇ ಅಂತಾರೆ. ಇಡೀ ಕರ್ನಾಟಕದಲ್ಲ, ಇಡೀ ಯಾವುದೇ ದೇಶದಲ್ಲಿ ಒಂದು ಸ್ಕೂಲಲ್ಲಿ ನೀವು ಕುಡ್ತಾ ಬಿಡ್ಸೋರನ್ನ ಕರ್ಕೊಬಂದು ಸೇರಿಸಿರೋದು, ಡ್ರಗ್ ಅಡಿಕ್ಟ್ನ ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿರೋದು ಎಲ್ಲೂ ನೋಡಿಲ್ಲ ನಾವು. ಮತ್ತು ಅದು NDPS ಆ್ಯಕ್ಟಲ್ಲಿ ಬರುತ್ತೆ, ಅದರದ್ದಾದ ಗೈಡ್ಲೈನ್ಸ್ ಇದೆ. ಈ ಥರ ಸುತ್ತಮುತ್ತ ಈ ರೀತಿ ಬಿಲ್ಡಿಂಗ್ ಇರಬೇಕು, ಸುತ್ತಮುತ್ತ ಈ ರೀತಿ ವಾತಾವರಣ ಇರಬೇಕು ಅಂಥೇಳಿ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ನಾವು ಅದನ್ನ DC ಅವ್ರಿಗೆ ಪ್ರಶ್ನೆ ಮಾಡಿದ್ರೆ DC ಅವರು ಕೇಳ್ತಾರೆ, ನೀವು ಕಳ್ಕೊಳ್ಳೋದೇನಿದೆ, ನೀವು ಅವ್ರಿಗೊಂದು ರೂಮ್ ಕೊಟ್ಬಿಟ್ರೆ, ನಮ್ಮದು ಅಲ್ಲಿ ಸುಮಾರು ಒಂದು 30 ರೂಮ್ ಇದೆ, 30 ರೂಮಲ್ಲಿ ಒಂದು ರೂಮ್ ಕೊಟ್ಬಿಟ್ರೆ ಅವ್ರು ಮಾಡ್ಕೋತಾರೆ ಬಿಡಿ, ಕಳ್ಕೊಳ್ಳೋದೇನಿದೆ ನೀವು ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಸರ್, ಕಾನೂನು ಪ್ರಕಾರ ಅದರಲ್ಲಿ ಅವಕಾಶ ಇಲ್ಲ. ಅವರು ಸಮಾಜ ಸೇವೆ ಮಾಡಬೇಕಾ, ಎಲ್ಲರೂ ಮಾಡಲಿ, ಮಂಡ್ಯದಲ್ಲಿ ಮಾಡಲಿ, ಇದು ಮಾಡಲಿ, ಎಲ್ಲರೂ ಮಾಡಲಿ. ಅದು ಬಿಟ್ಟು ಸ್ಕೂಲ್ ಇದೆ ಏನಕ್ಕೆ ಬೇಕು, ಸ್ಕೂಲ್ದೇ ಯಾಕೆ ಬೇಕು ಅಂದರೆ ಇವ್ರಿಗಾಗಲೇ ಅದು ಸ್ಕೂಲ್ ಅದು ಇದರಲ್ಲಿ ದುಡ್ಡು ಡ್ರಾ ಮಾಡಿಬಿಟ್ಟವ್ರೆ. ಅದು ಆನ್ಲೈನಲ್ಲೆಲ್ಲ ಫೀಡ್ ಆಗಿಬಿಟ್ಟಿದೆ, ಅದನ್ನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದು ಸುಮಾರು 3 ಕೋಟಿ ಮಾಡಿದ್ದಾರೆ. ಈಗ ಅದಕ್ಕೋಸ್ಕರ ಅವ್ರಿಗೆ ಅದೇ ಜಾಗದಲ್ಲಿ ಅದೇ ಲೈಸೆನ್ಸ್ ಬೇಕು ಅವ್ರಿಗೆ, ಇನ್ನೆಲ್ಲೂ ಬೇರೆ ಬೇಕಾಗಿಲ್ಲ. ಯಾಕೆಂದರೆ ಇಲ್ಲ ಸಿಗಾಕೊಬಿಡ್ತಾರೆ ಅವರು. ಈ ಯಾವುದು ಸರ್, ಇದು ಅಧಿಕಾರಿಗಳು ಸುಮಾರು ಒಂದು 25 ಜನ ಭಾಗಿಯಾಗಿದ್ದಾರೆ ಇದರಲ್ಲಿ. ಎಲ್ಲ ಇದು ಮಂಡ್ಯ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇವರು, ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಇವರು, ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾರುತಿ ಅಂತ ಡಾಕ್ಟ್ರ್ ಇದ್ದಾರೆ, ನೀವು ಕೇಳಿರ್ಬೋದು ಅನಿಸುತ್ತೆ. ಮಾರುತಿ ಅಂತ ಡಾಕ್ಟ್ರ್ ಇದ್ದರು. ಅವರು ಒಂದೇ ಸಲ 3 ಕಡೆ ಕೆಲಸ ಮಾಡಿದ್ದಾರೆ. ಮಾರುತಿ ಡಾಕ್ಟ್ರು ಗೌರ್ಮೆಂಟು ಚೀಫ್ ಮೆಡಿಕಲ್ ಆಫೀಸರು, ಅವರು ಗೌರ್ಮೆಂಟ್ ಆಫೀಸಲ್ಲೂ ಕೆಲಸ ಮಾಡಿ ಸಂಬಳ ತಗೊಂಡಿದ್ದಾರೆ. ಅವರು ಡಿಅಡಿಕ್ಷನಲ್ಲೂ ಕೆಲಸ ಮಾಡಿ 20,000 ಸಂಬಳ ತಗೊಂಡಿದ್ದಾರೆ. ಸ್ವಾಧಾರ್ ಕೇಂದ್ರದಲ್ಲೂ ಕೆಲಸ ಮಾಡಿ ಒಂದೇ ವ್ಯಕ್ತಿ ಒಂದೇ ಟೈಮಲ್ಲಿ 3 ಕಡೆ ಕೆಲಸ ಮಾಡಿ 3 ಸಂಬಳ ತಗೊಂಡಿದ್ದಾರೆ. ಈ ಸರ್ಕಾರದವರು ಹೆಂಗೆ ಸಂಬಳ ಕೊಟ್ಟರು 3 ಕಡೆ ಅಂತೇಳಿ ಗೊತ್ತಿಲ್ಲ. ಈಗ ನಾವು DC ಅವ್ರಿಗೆ ದೂರು ಕೊಟ್ಟಿದ್ದೀವಿ. ಅವರು ಒಂದು ಕಮಿಟಿ ಮಾಡಿದ್ದಾರೆ. ಕಮಿಟಿ ಮಾಡಿ 3 ವರ್ಷ ಆಯಿತು. ಇನ್ನೂ ಕಮಿಟಿ ಅವರು ಅವ್ರಿಗೆ ಅದೇನು ದೂರು ಅಂತ ಅವರೇ ಓದಿಲ್ವಂತೆ. ನಾವು ಮೊನ್ನೆ ಹೋಗಿದ್ವಿ ಕೇಳೋಕ್ಕೆ. ಕಮಿಟಿ ಮಾಡಿದಾರಲ್ಲ 3 ವರ್ಷ ಆಯಿತು, ನೀವೇನು ಕ್ರಮ ತಗೊಂಡ್ವಿ ಅಂತ ಕೇಳಿದ್ರೆ, ಸರ್ ಇನ್ನೂ ನಾವು ಫೈಲ್ ಹುಡುಕ್ತಾ ಇದ್ದೀವಿ, ಅದನ್ನು ಫೈಲ್ ಹಾಳು ಮಾಡಿಬಿಟ್ಟವ್ರೆ, ಫೈಲ್ ಹುಡುಕ್ತಾ ಇದ್ದೀವಿ, ದಯವಿಟ್ಟು ಒಂದು ಸೆಟ್ಟು ಫೈಲ್ ತಂದುಕೊಡಿ, ನಾವು ಕಂಪ್ಲೇಂಟ್ ಓದ್ಬಿಟ್ಟು ಮುಂದಕ್ಕೆ ಕ್ರಮ ತಗೋತೀವಿ ಅಂತ 3 ವರ್ಷ ಆದಮೇಲೆ ಹೇಳ್ತಾಯಿದ್ರು. ಈಗಲೂ ನೆನ್ನೆನೂ ಹುಡುಕಿದಾರೆ, ಫೈಲು ಸಿಕ್ಕಿಲ್ಲ. ತನಿಖೆ ಆಗಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ. ತನಿಖೆ ಆಗಬೇಕು ಅಂತೇಳಿ ಯಾವಾಗ ಇಲ್ಲೆಲ್ಲ ಆಗಲಿಲ್ಲ, ನಾವೇನು ಮಾಡಿದ್ವಿ, CS ಮೇಡಮ್ ಹತ್ರ ಹೋದ್ವಿ. ಅವರು ಸ್ಪೆಷಲ್ ಆಫೀಸರ್ ಇದ್ದಾರೆ, ಪಲ್ಲವಿ ಅಂತೇಳಿ IAS ಆಫೀಸರ್, ಅವ್ರ ಹತ್ರ ಕಳಿಸಿದ್ರು. ಅವರು ಹಾಫ್ ಆನ್ ಅವರ್ ಸರ್, ವಿತಿನ್ ಹಾಫ್ ಆನ್ ಅವರಲ್ಲಿ ಯಾವ ಫಲಾನುಭವಿಗಳಿದ್ರು ಅವ್ರಿಗೆಲ್ಲರಿಗೂ ಫೋನ್ ಮಾಡಿದ್ರು, ಇದನ್ನು ಇದ್ರು ಎಲ್ಲರಿಗೂ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಇಷ್ಟಿಷ್ಟು ಅವರು ಇದನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಫೈಲ್ ಮೇಲೆ ಬರೆದು ಅವರು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ತನಿಖೆ ಮಾಡಿ ಅಂತೇಳಿ ಕಳಿಸೋರು. ಅವರು ಅರ್ಧ ಗಂಟೆಯಲ್ಲಿ ಮಾಡಿದ್ದು, ಇವರು 3 ವರ್ಷ ಆದರೂ ಮಾಡಿಲ್ಲ. ಈಗ ಪ್ರಶ್ನೆ ಬಂದಿರೋದೇನು ಅಂತಂದರೆ, ಇವ್ರಿಗೆ ಅದೇ ಜಾಗದಲ್ಲಿ ಲೈಸೆನ್ಸ್ ಬೇಕು. ಯಾಕೆಂದರೆ 3 ಕೋಟಿ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಲೈಸೆನ್ಸ್ ಇದು ಮಾಡ್ತಾಯಿದ್ದಾರೆ. ಯಾವುದೇ ಎಲ್ಲೇ ಆಗಲಿ ಇಡೀ ಇದರಲ್ಲಿ ಸ್ಕೂಲ್ನಲ್ಲಿ ಈ ರೀತಿ ಮಾಡ್ತಾರದ ಅವಕಾಶ ಎಲ್ಲೂ ಇಲ್ಲ. ಅದಕ್ಕೆ ನಾವು ಲೈಸೆನ್ಸ್ ಕೊಡಬೇಡಿ, ನೀವೆಲ್ಲರೂ ಬೇರೆ ಕಡೆ ಕೊಡಿ, ನಮಗೇನು ಅಭ್ಯಂತರ ಇಲ್ಲ, ಸ್ಕೂಲಲ್ಲಿ ಕೊಡಬೇಡಿ, ಅದರಿಂದ ನಮ್ಮ ಮಕ್ಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಭಾನುಪ್ರಿಯಾ ಮಾತನಾಡಿ, ಸುಮಾರು 35 ವರ್ಷಗಳ ಇತಿಹಾಸವಿರುವ ಈ ಶಾಲೆಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಶಾಲಾ ಆವರಣದಲ್ಲಿ ಮದ್ಯವ್ಯಸನಿಗಳ ಕೇಂದ್ರ ತೆರೆಯುವುದರಿಂದ ಮಕ್ಕಳ ಶಿಕ್ಷಣ ಮತ್ತು ಭದ್ರತೆಗೆ ತೊಂದರೆಯಾಗುತ್ತದೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 35 ವರ್ಷಗಳಿಂದ ಆಲ್ರೆಡಿ ನಮ್ಮ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಶೈಕ್ಷಣಿಕ ತುಂಬ ಪ್ರಗತಿಯನ್ನು ಹೊಂದಿದೆ. ಈ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಿರುವಂಥ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಗರಣಗಳು ಶುರು ಆಯಿತು. ಅದು ಪೇಪರಲ್ಲೆಲ್ಲ ಬಂದಿದೆ ಆಲ್ರೆಡಿ. ಯಾವ ಥರ ಅಂತ ಹೇಳಿದ್ರೆ, ಮದ್ಯವ್ಯಸನಿಗಳ ಪುನರ್ವಸತಿ ಕೇಂದ್ರ ಅಂತ ಹೇಳಿ ಶುರು ಮಾಡ್ತಿದ್ದಾರೆ. ಅದಕ್ಕೆ ಲೈಸೆನ್ಸ್ ತೊಗೊಳಕ್ಕೆ ಅಂತ ಹೇಳಿ ತುಂಬಾ ಓಡಾಡ್ತಿದ್ದಾರೆ. ಅದು ತಿಳಿದ ಮಟ್ಟ ಮೇಲೆ ನಾವು ತುಂಬ ಅಬ್ಜೆಕ್ಷನ್ಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನು ಒದಗಿಸಿದ್ದೀವಿ ಆಲ್ರೆಡಿ. ನಮ್ಮ ಶಾಲೆಯಲ್ಲಿ ಯಾವುದೇ ಥರ ಈ ಥರ ಲೈಸೆನ್ಸ್ ಕೊಡೋದಾಗಲಿ ಅಂದರೆ ಆಲ್ರೆಡಿ ಅವ್ರು ತುಂಬ ಅವ್ಯವಹಾರಗಳು ಮಾಡಿದ್ದಾರೆ.
ಮಾಡಿಬಿಟ್ಟು ಇವಾಗ ನಮ್ಮ ಬಿಲ್ಡಿಂಗ್ನ ಯೂಸ್ ಮಾಡ್ಕೋತೀವಿ ಅನ್ನೋ ಥರ ಅದನ್ನು ಪೋರ್ಟ್ರೇಟ್ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಆ ಥರ ತೊಂದರೆ ಆಗೋದಕ್ಕೆ ಯಾವುದೇ ಥರ ಆಸ್ಪದ ಮಾಡಿಕೊಡ್ಬಾರ್ದು ಮತ್ತು ಶೈಕ್ಷಣಿಕವಾಗಿಯೇ ಮುಂದೆ ಹೊರಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಸರ್. ಶ್ರೀರಂಗಪಟ್ಟಣ ಸರ್. ನಮ್ಮ ಅಧ್ಯಕ್ಷರು ಬಂದು ಆದರ್ಶ ಅಂತ ಹೇಳಿ ಅವರ ಅಡಿಯಲ್ಲಿ ನಾವು ಅಲ್ಲಿ ಸುಮಾರು 5-6 ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲಿನ ಈ ಒಂದು ಬೆಳವಣಿಗೆ ನಮಗೆ ಮಕ್ಕಳು ತೊಂದರೆ ಆಗ್ತಿದೆ. ಸೊ ಹಾಗಾಗಿ ಅದನ್ನು ತಡಿಬೇಕು ಅಂತ ಹೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊತೀವಿ. ಸ್ಪಂದನ ಮಾತನಾಡಿ, ಸಂಸ್ಥೆಯ ಸಂಸ್ಥಾಪಕ ದಿವಂಗತ ರಾಮೇಗೌಡರು ಈ ಜಾಗವನ್ನು ಕೇವಲ ಶಾಲಾ ಚಟುವಟಿಕೆಗಳಿಗೆ ಮಾತ್ರ ಮೀಸಲಿಟ್ಟಿದ್ದಾರೆ. ಆದರೆ ಅಧಿಕಾರಿಗಳು ಮದ್ಯವ್ಯಸನಿಗಳ ಪುನರ್ವಸತಿ ಇಲ್ಲಿ ಕೇಂದ್ರ ತೆರೆಯಲು ಪರವಾನಗಿ ನೀಡಲು ಮುಂದಾಗಿರುವುದು ಕಾನೂನುಬಾಹಿರ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರೋಗ್ಯ ಇಲಾಖೆಗೆ ದೂರು ನೀಡಲಾಗಿದ್ದು, ಕೂಡಲೇ ತನಿಖೆ ನಡೆಸಿ ಪರವಾನಗಿ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಶಾಲೆ 30 ವರ್ಷದಿಂದ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ಸರ್. ಇವಾಗಲೂ ಕೂಡ ಅಟ್ ಪ್ರೆಸೆಂಟ್ ನಾವು 10th ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಇತ್ತೀಚಿನ ದಿನಗಳಲ್ಲಿ ಡಿಐಡಿಕ್ ಸೆಂಟರ್ಗೆ ಈ ಥರ ಲೈಸೆನ್ಸ್ಗೆ ತಗೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ ಅಂತೇಳಿ ನಮಗೆ ಗೊತ್ತಾಯಿತು ಸರ್. ಅದಕ್ಕೋಸ್ಕರ ನಾವು ಬಂದು ಇಲ್ಲಿ DC ಆಫೀಸಲ್ಲಿ ಕೂಡ ನಾವು ಒಂದು ತಡೆ ಆಜ್ಞೆಯನ್ನು ಕೊಟ್ಟಿದ್ದೀವಿ ಸರ್. ಈ ಥರ ಅಂದರೆ ಅವ್ರ ಪರ್ಮಿಷನನ್ನು ಕೊಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ, ಅದು ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಆ ಒಂದು ಸರ್ ಇದನ್ನು ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಇವರು ಲೈಸೆನ್ಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಸರ್. ಅದು ಯಾರು ಅಂತ ಹೇಳಿ ಇವಾಗ ನಾವು ಅದನ್ನು ತನಿಖೆ ಮಾಡಬೇಕಾಗಿದೆ ಸರ್. ಯಾರು ಅಂತ ಹೇಳಿ ಅಷ್ಟು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿಲ್ಲ. ಅಟ್ ಪ್ರೆಸೆಂಟಾಗಿ ನಮಗೆ ಗೊತ್ತಿರೋದು ಯಾರು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯವರು ಮತ್ತು ಇವರು ಆರೋಗ್ಯ ಇಲಾಖೆಯವರು ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಸರ್. ಹೌದು ಸರ್, ನಮ್ಮ ಶಾಲೆ ಈಗ ಸುತ್ತಮುತ್ತಲ ನೀವು ನಮ್ಮ ಎಷ್ಟು ಒಂದು ಎಕರೆ ಇದೆ ಅದಷ್ಟೂ ಕೂಡ ಶಾಲೆಗೆ ಅಂತ ಹೇಳಿ ಮೀಸಲಾಗಿಟ್ಟಿದ್ದಾರೆ ಸರ್. ನಮ್ಮ ಫೌಂಡರ್ ಬಂದು ರಾಮೇಗೌಡ ಸರ್ ಅಂತ ಹೇಳಿ. ಈ ಶಾಲೆಯನ್ನು ಪೂರ್ತಿ ನಾವು ಏನು ಮಾಡಬೇಕು, ಶಾಲೆಗೆ ಮಾತ್ರ ಯೂಸ್ ಮಾಡ್ಕೋಬೇಕು, ಶಾಲಾ ಕಾಲೇಜುಗಳಿಗೆ ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಚಟುವಟಿಕೆಗಳಿಗೆ ನಾವು ಇಲ್ಲಿ ಪರ್ಮಿಷನ್ ಕೊಡಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ಇವರು ಯಾರೋ ಒಬ್ಬರು ಬಂದು ಏನು ಮಾಡ್ತಿದ್ದಾರೆ ಅಂದರೆ, ಇಲ್ಲ ನಾವು ಡಿಐಡಿಕ್ ಸೆಂಟರನ್ನು ಮಾಡ್ತೀವಿ, ನಮಗೆ ಪರ್ಮಿಷನ್ ಕೊಡಿ ಅನ್ನೋ ಥರಕ್ಕೆ ಈ ಒಂದು DC ಆಫೀಸ್ಗಾಗಿರ್ಬೋದು ಅಥವಾ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಎಲ್ಲಿ ಪರ್ಮಿಷನ್ ತೊಗೋಬೋದು ಅಲ್ಲಿಗೆಲ್ಲ ಓಡಾಡ್ತಿದ್ದಾರೆ ಅಂತ ಹೇಳಿ ನಮಗೆ ವಿಚಾರ ಗೊತ್ತಾಯಿತು ಸರ್. ಇದನ್ನು ತಡಿಬೇಕು ಅಂತ ಹೇಳಿ ನಾವು ಇಲ್ಲಿವರೆಗೆ ಬಂದು ನಿಂತಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ರಾಘವೇಂದ್ರ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಸೋಮಶೇಖರ್ ಇದ್ದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಂಡ್ಯ ಕ್ಲಬ್ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಭಾರೀ ವಾದ-ವಿವಾದ ಮತ್ತು ಗದ್ದಲಕ್ಕೆ ಸಾಕ್ಷಿಯಾಯಿತು. ಸುಮಾರು 13 ವರ್ಷಗಳಿಂದ ಅಧಿಕಾರದಲ್ಲಿರುವ ಆಡಳಿತ ಮಂಡಳಿಯ ವಿರುದ್ಧ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿ ಹೊಸಬರಿಗೆ ಅವಕಾಶ ನೀಡಬೇಕೆಂದು ಪಟ್ಟು ಹಿಡಿದರು. ವಾರ್ಷಿಕ ಮಹಾಸಭೆ ಸರ್ ಕಾರ್ಯದರ್ಶಿಯವರೇ, ಅರ್ಜೆಂಟ್ ಏನಿತ್ತು ಮತ್ತೆ ನೀವ್ ಹೇಳ್ತಾ ಇದ್ದೀರಿ, ನೀವೇ ಉತ್ತರ ಕೊಟ್ಟಿದ್ದೀನ ಅರ್ಜೆಂಟ್ ಇತ್ತು ಪ್ರಿಂಟ್ ಮಾಡಿಸ್ಕೊಳ್ಳಿ ಅಂದ್ರಿ. ವಾಟ್ ಯು ಮೀನ್ ಬೈ ಮಹಾಸಭೆ? ಯಾರು ತುರ್ತು ಸಭೆ? ಯಾರೋ ರಿಕ್ವೆಸ್ಟ್ ಕೊಟ್ಟಿಲ್ಲ ಬೇಗ ಕರೀರಿ ಮಹಾಸಭೆ ಅಂತ? ಇಲ್ಲ ನೀವೇ ಹೇಳಿದ್ದ ತುರ್ತು ಮಹಾಸಭೆನಾ? ವಾರ್ಷಿಕ ಮಹಾಸಭೆ ಅರ್ಥ ಏನು ಸರ್? ಅದು ಅದ್ರ ಬೇಡ ಸರ್. ನೀವ್ ಹೇಳಿದ್ರಿ ಈ ಬುಕ್ ಪ್ರಿಂಟ್ ಮಾಡಿಸಿದ್ರಿ, ನೀವೇನೇ ಪ್ರಶ್ನೆ ಕೇಳಿದ್ರಿ 15 ದಿನ ಮುಂಚೆ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ ನಾವು. ನೀವ್ ಯಾಕೆ ಸರ್ 15 ದಿನ ಮುಂಚೆ ನಾವು ಈ ಬೋರ್ಡ್ ಮುಂದುವರಿಯಲ್ಲ ಅಂತ ನೀವು ಯಾಕೆ ಅದನ್ನು ಪ್ರಿಂಟ್ ಮಾಡಿಸಿಲ್ಲ? ವಾರ್ಷಿಕ ಮಹಾಸಭೆ ತೀರ್ಮಾನ ಆಗ್ಬೇಕು ಅದನ್ನ. ಹೋದ್ಸರಿ ವಾರ್ಷಿಕ ಮಹಾಸಭೆಯಲ್ಲಿ 1 ವರ್ಷ ಕಂಟಿನ್ಯೂಷನ್ ಕೊಟ್ಟಿದ್ದೀವಿ ನಿಮ್ಗೆ. ಅದಾದ್ಮೇಲೆ 15 ದಿನ ಮುಂಚೆ ನಾವು ಈ ಮಂಡಳಿ ಮುಂದುವರಿಬಾರ್ದು ಅನ್ನೋ ಪ್ರಶ್ನೆ ಯಾಕೆ ಪ್ರಿಂಟ್ ಮಾಡಿಸಿಲ್ಲ ನೀವು? ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯರು ಆಡಳಿತ ಮಂಡಳಿಯ ಪಾರದರ್ಶಕತೆಯನ್ನು ಪ್ರಶ್ನಿಸಿದರು. 13 ವರ್ಷಗಳಿಂದ ಅಧಿಕಾರಕ್ಕೆ ಅಂಟಿಕೊಂಡಿರುವುದು ಸರಿಯಲ್ಲ. ಸಂಸ್ಥೆಯ ಪ್ರಗತಿಗಾಗಿ ಹೊಸಬರಿಗೆ ದಾರಿ ಮಾಡಿಕೊಡಿ ಎಂದು ಆಗ್ರಹಿಸಿದರು. ಅಲ್ಲದೆ ವಾರ್ಷಿಕ ವರದಿಯ ವಿಷಯಗಳನ್ನು ನಿಯಮದಂತೆ 15 ದಿನಗಳ ಮುಂಚಿತವಾಗಿ ಸದಸ್ಯರಿಗೆ ತಲುಪಿಸದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಅರ್ಜಿ ಸಲ್ಲಿಸಿ 10 ದಿನ ಕಳೆದರೂ ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದರು. ಇದು ನಾವು ದುಡ್ಡು ಸಂಸ್ಥೆ ಮಾಡಿರುವುದು ಇನ್ನ ಮಾಡಿಸಿದ್ರೆ ಒತ್ಕೋಯ್ತೀರಿ ಅಂದ್ರೆ ಈ ತರ ಚರ್ಚೆ ಮಾಡ್ತಾ ಇರೋದು. ಅದಕ್ಕೆ ಇಕ್ಕಟ್ಟ ಕೂತ್ಕೊತೀರಿ ಅಂದ್ರೆ ಬಿಟ್ಕೊಳ್ತೀವಿ ಬಂದಪ್ಪ ಯಾರು ಬೇಕಾದ್ರೂ ಆಗಿ ನಿಲ್ರು ನಿಮ್ಮ ಮೂಲ ಸಮಸ್ಯೆ ಬಗ್ಗೆ ನೀವು ಇಕ್ಕಟ್ಟ ಕೂತಿದ್ರಿ, ಒತ್ತಾಡ್ತಾ ಇದ್ದೀರಿ, ನೀವು ಒತ್ತಾಡ್ತಾ ನಾವು ದುಡ್ಡು ಬಂದ್ರಿ. ಇದಾದ್ರು ಆನ್ಲೈನ್ ಮೆಂಬರ್ಶಿಪ್ ಅಲ್ಲ, ನಾವೇ ಮಲ್ಲಿಕವ್ರನ್ನ ನಿಮ್ ದುಡ್ಡು ಹಾಕಿ ತಂದು ನಮ್ಗೆ ಮೆಂಬರ್ ಮಾಡ್ಕೊಂಡಿಲ್ಲ. ಫಸ್ಟ್ ಇದು ನಿಮ್ಮ ತಲೆ ಹೋಗಿರ್ಲಿ. ಇದು ಆನ್ಲೈನ್ ಮೆಂಬರ್ಶಿಪ್ ಅಲ್ಲ, ದುಡ್ಡು ಕೊಟ್ಟಿದ್ದೀವಿ ಮೆಂಬರ್ ಮಾಡ್ಕೊಂಡಿದ್ದೀರಿ. ನಮ್ಮ ಹಣದ ಸಂರಕ್ಷಣೆಗೆ ಈ ಚಾರ ಹೋರಾಟ ಮಾಡ್ತಾ ಇರೋದು. ಮಾಡ್ತಾರ ಉದ್ದೇಶ ಏನು? ನೀವು ಯಾವ್ದೋ 15 ದುಡ್ಡು ತಂದು ಸಂಸ್ಥೆ ಕೊಡ್ತೀವಿ ಅಂದ್ರೆ ನಮ್ಗೆಲ್ಲ ವಯಸ್ಸು ಮುಗಿದೋಗಿರ್ತದೆ. ಕ್ಯಾಟಸಿ ಮಕ್ಕಳು ಮಕ್ಕಳು 66 ಬೇವರ್ಸಿನ ಮನೆ ಎಲ್ಲ ಬಿದ್ದೆ ಮಾಡಲ್ಲ ಅಂತ ಒಂದು ಸಂಸ್ಥೆ ಮೆಂಬರ್ಶಿಪ್ ಆಗೋದಕ್ಕೆ ಒಂದು ಸೆಟಲ್ ಮಾಡಿ ಸ್ವಾಮಿ ಚಿಂತಿಲ್ಲ.
ನನಗೆ ನೀವು ಮೀಟಿಂಗ್ ನಾವು ಇನ್ನೊಂದು ನೆಕ್ಸ್ಟ್ ಚರ್ಚೆ ಬಂದಾಗ ಈಗ ಆಮೇಲೆ ಆಡ್ಕೊಂಡು ಹಾಗಾಗಿ ಚರ್ಚೆ ಪ್ರಶ್ನೆ ಒಂದು, ನೀವು ಮಾನಸಿಕವಾಗಿ ಸಿದ್ಧರಾಗಿ ನಾವು ಏನೋ ತೀರ್ಮಾನ ತರತ್ತೀವಿ, ನಿಮ್ಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದೀರಿ. ಎಷ್ಟು ದಿನ ಕಾಲಾವಕಾಶ? ನಡೆಯುದು ಬೇಡ ಆಯ್ತಾ? ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರತಿಯೊಬ್ಬರಿಗೂ ಏನೋ ಒಂದು ನಾನೊಂದು ಮಾಡಬೇಕು ಅನ್ನೋ ಕಳೆದ 3 ವರ್ಷಗಳಿಂದ ನಿರಂತರ ಮುಂದುವರಿಯುತ್ತಿರುವ ಆಡಳಿತ ಮಂಡಳಿ ಪದಾಧಿಕಾರಿಗಳು ದಯಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಸಂಸ್ಥೆಗೆ ಪ್ರಗತಿಗೆ ಸಹಕರಿಸಿ. ಈ ಡೇಟ್ ನೀವು ಅರ್ಜಿ ಕೊಟ್ಟದ್ದು 21. 10 ದಿನ ಆಗದೆ ನಿಮ್ಗೆ ಅರ್ಜಿ ಬಂದು ನಿಮ್ಗೆ ಮಾನಸಿಕ ಸ್ಥಿತಿ ರೆಡಿ ಮಾಡಿರಲಿಕ್ಕೆ 10 ಏನ್ ಚರ್ಚೆ ಆಗುತ್ತೆ ಅಂತ ಅರ್ಜಿ ಕೊಟ್ಟರು. ನೀವು ಹೊಸಬರು ಅವಕಾಶ ಮಾಡ್ಕೊಡಿ ಅಂತ ಎಲ್ಲೂ ಬನ್ನಿ ಅಂತಲ್ಲ, ನೀವು 13 ವರ್ಷ ಇದ್ದಿದ್ರಿ, ಒಂದು ಜನ ಹೊಸಬರು ಕೊಡಿ ಅವಕಾಶ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ಟವ್ರೆ. ನಿಮ್ಗೆ ಅರ್ಜಿ ಕೊಟ್ಟ ನಿಮ್ಗೆ ಮಾನಸಿಕ ಸ್ಥಿತಿ ಇದ್ರೆ ನಿಮ್ಗೆ ಅಧಿಕಾರದ ಅಲಾವಸೆ ಕೂತ್ಕೋಬೇಕು ಅಂತಿದ್ದೀರಿ, ಬಿಡಬೇಕಾಯ್ತಾ ಇಲ್ಲ. ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ, ನಾನು ಈಗಾಗಲೇ 5 ವರ್ಷಗಳ ಹಿಂದೆಯೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆ ಪತ್ರ ಇಲ್ಲೇ ಇದೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಎಂದು ತಿಳಿಸಿದರು. ಕ್ಲಬ್ನ ₹1 ಹಣವನ್ನು ದುರುಪಯೋಗಪಡಿಸಿಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಾಗ ಸಂಶಯ ಬರುವುದು ಸಹಜ. ಆದರೆ ಯಾವುದೇ ತಪ್ಪು ನಡೆದಿಲ್ಲ ಎಂದು ಭರವಸೆ ನೀಡಿದರು. ನೂತನ ಕಟ್ಟಡದ ಕಾಮಗಾರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದ್ದು ನಿಜ. ಅದನ್ನು ಸರಿಪಡಿಸಲು ಮೈಸೂರಿನ ಇಂಜಿನಿಯರ್ಗಳನ್ನು ಕರೆಸಿ ಪರಿಶೀಲಿಸಲಾಗಿದೆ. ಲಿಫ್ಟ್ ಮತ್ತು ಕಟ್ಟಡದ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ. ಪ್ರಸ್ತುತ ಕಟ್ಟಡಕ್ಕೆ ₹1.10 ಕೋಟಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದರು. ನಿಮಗೆ ಚುನಾವಣೆ ಬೇಕಿದ್ದರೆ ನಾಳೆಯೇ ಸಹಕಾರ ಇಲಾಖೆಗೆ ಅರ್ಜಿ ಸಲ್ಲಿಸೋಣ. ಮುಂದಿನ ಸಮಿತಿಯಲ್ಲಿ ನಾನು ಇರುವುದಿಲ್ಲ ಎಂದು ಘೋಷಿಸಿದರು. ನಿಮಗೆ ಬಹಳಷ್ಟು ಜನ ಗೊತ್ತಿಲ್ಲ, ಇಲ್ಲಿ 5 ವರ್ಷದಿಂದಲೇ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಅದಿನ್ನೂ ಲೆಟರ್ ಇಲ್ಲೇ ಇದೆ, ಯಾರು ಬೇಕಾದ್ರೆ ಇಸ್ಕೊ ನೋಡಿ. ಆಮೇಲೆ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಅನ್ನೋದು ಯಾವ ಇದು ಅಲ್ಲ. ಯಾಕೆ ಅಂತಂದ್ರೆ ನಾನು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಇಲ್ಲಿ ಈ ಕ್ಲಬ್ಬಲ್ಲಿ ನಾನು ₹1 ಕೂಡ ಯಾವ ಇದ್ರ ಮುಂದೆ ಬೇಕಾದ್ರೂ ನಿಮ್ಗೆ ಹೇಳ್ತೀನಿ, ₹1 ಕೂಡ ನಾನು ವ್ಯತ್ಯಾಸ ಮಾಡಿಲ್ಲ. ಆದರೆ ಯಾರೇ ಏನಾದರೂ ತಿಳ್ಕೊಂಡಿರ್ಬೋದು. ಯಾಕೆ ಅಂತಂದ್ರೆ ಈಗ ಜೇನ್ ಬಿಚ್ಚುವಾಗ ಆ ಜೇನ್ ಬಿಚ್ಚ ಒಂಚೂರು ತುಪ್ಪ ನಾರನ್ನ ಹಾಕಿರಲ್ವೇ ಅಂತಾರೆ. ಅದು ಸಾಮಾನ್ಯ ಸಹಜ ಅಲ್ವಾ? ಯಾಕೆಂತಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಟ್ರಾನ್ಸಾಕ್ಷನ್ ಆಗಿದ್ದರಿಂದ ಇದ್ರಲ್ಲಿ ಏನೋ ಸ್ವಲ್ಪ ಆಗಿರ್ಬೋದೇನೋ ಅನ್ನೋಂಥ ಅನುಮಾನ ಇವಾಗ ನಾನು ಹೊರಗಡೆ ಇದ್ರೆ ಅದು ನನಗೂ ಬರುತ್ತೆ ಅಲ್ವಾ? ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಎಲ್ಲಷ್ಟು ಅನುಮಾನ ಬೇಡ. ಆಮೇಲೆ ನನಗೂ ಕೂಡ ಈಗಾಗಲೇ ಇದೇನಂತಂದ್ರೆ 70 ವರ್ಷ ಆಯ್ತಾ ಬರ್ತಾದೆ, ನನಗೂ ಏನಿಲ್ಲ ಅಧ್ಯಕ್ಷನಾಗಿ ಊಟ ಹೊಡ್ಕೊಂಡಿರ್ಬೇಕು, ದೇವರಾಣೆ ಇಲ್ಲ. ಆಮೇಲೆ ನನಗೇನು ಅವಶ್ಯಕತೆನೂ ಇಲ್ಲ. ನನಗೇನು ನಾಳೆನೇ ಬೇಕಾದ್ರೆ ನಿಮ್ಮೆಲ್ಲರೂ ಸಂತೋಷದಿಂದ ನೀವು ಹೋಗ್ರಪ್ಪ ಅಂದರೆ ನಾನೇನು ದೇವರಾಣೆ ಒಂದು ದಿವಸನೂ ಕೂಡ 1 ಗಂಟೆನೂ ಕೂಡ ನಾನು ಹೇಳೋದಿಲ್ಲ. ನೀವು ಹೇಳುವಂಗೆ ನಮ್ಮ ಕೃಷ್ಣ ಹೇಳಿದ್ರೆ ಊಟದ ಕಾರ್ಯಕ್ರಮ ನಿಜಕ್ಕೂ ಕೂಡ ಇದು ಎಷ್ಟು ಕಷ್ಟದ ಕೆಲಸ ಅಂತೇಳಿ ನಾನು ಅನುಭವಿಸಿ ನನಗೆ 12 ವರ್ಷದಿಂದ ಇದು ಏನು 13 ವರ್ಷದಿಂದ ಮಾಡಿದೀವಿ ಅಂತೇಳಿ ಅದ್ರ ಕಷ್ಟ ಸುಖಗಳನ್ನ ನನಗೆ ಅರಿವಿದೆ. ಆಮೇಲೆ ಈ ಕಟ್ಟಡದ ವಿಚಾರದಲ್ಲಿ ಹೇಳಿದ್ರಿ ನೀವು, ಈ ಕಟ್ಟಡ ವಿಚಾರದಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ. ನೀವು ಹೇಳಿದ್ದು ನಿಜ. ನಂಜೇಗೌಡರು ಮತ್ತು ನಮ್ಮ ಗುರುವಣ್ಣ ಹೇಳಿ ಸ್ವಲ್ಪ ಒಂದು ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರು. ಈ ಕಡೆಗೆ ಆ ಕಡೆಗೂ 1 ಅಡಿ ವ್ಯತ್ಯಾಸ ಇರೋದು. ಒಬ್ಬ ಮೈಸೂರಿಂದ ಇಂಜಿನಿಯರ್ ತರಿಸಿ ಲೆವೆಲ್ ಬಾಕ್ಸ ಎರಡಕ್ಕೂ ಕೂಡ ಚೆಕ್ ಮಾಡಿಸಿದಾಗ ಅದು ವ್ಯತ್ಯಾಸ ಬಂದಿದ್ದು ನಿಜ. ಆಮೇಲೆ ಆ ಗುತ್ತಿಗೆದಾರನ ರದ್ದು ಮಾಡಿ ನಾವು ಬೇರೆ ಗುತ್ತಿಗೆದಾರನ ನಮ್ಮ ಗುರುವಣ್ಣವ್ರ ಒಬ್ಬರನ್ನ ಕರ್ಕೊಂಡ್ಬಂದ್ರು. ಅವ್ರ ಹೆಸರೇನು ನಂಜಪ್ಪ ಅಂತ. ಅವರು ಈ ಫೌಂಡೇಶನ್ ಎಲ್ಲ ಮುಗಿಸ್ಬಿಟ್ಟು ಪಾಪ ಅವ್ರು ನನಗೆ ನನ್ನ ಕೈಲಿ ಆಗಲ್ಲ ಕನ್ನಡ ಅಂತೇಳಿ ಅವ್ರು ಹೊರಟೋದ್ರು. ಆಗ ನಾವೇನು ಮಾಡೋದು ಅಂತಂದರೆ ಅಲ್ಲಿ ರೋಡ್ ಲೆವೆಲ್ಗೂ ನಮ್ಮ ಇಲ್ಲಿಗೂ ಕೂಡ 3.5 ಅಡಿ ಹೈಟ್ ಮಾಡಿದ್ವಿ ನಾವು. ಅದು ನಮ್ಮ ಕಣ್ಣು ಕಾಣಲ್ಲ. ಅದು ಯಾವುದೇ ಲೆವೆಲ್ಸ್ ಬಂದು ಚೆಕ್ ಮಾಡಿದ್ರೆ ಯಾರೇ ಇಂಜಿನಿಯರ್ ಕರ್ಕೊಂಡು ಚೆಕ್ ಮಾಡಿಸಿ ರೋಡ್ಗೂ ಈ ಹೈಟ್ ಬಿಲ್ಡಿಂಗ್ ಹೈಟ್ಗೂ 3.5 ಹೈಟ್ ಇದೆ. ಇದು ಅದಕ್ಕೆ ಸಾಕಲ್ವಾ? ಇನ್ನೂ ಜಾಸ್ತಿ ಬೇಕಾ? 3.5 ಹೈಟ್ ಮಾಡಿದ್ದೀವಿ. ಅದೊಂದು ಆಯ್ತಾ? ಆಮೇಲೆ ಮುಂದೆ ಆ ಚಜ್ಜಾನ ನಾವು ಹೊರಗಡೆ ಇದನ್ನು ತೆಗೆಸಿದ್ವಲ್ಲ RCCನಲ್ಲಿ 5 ಅಡಿ ತೆಗೆಸಿದ್ವಿ. 3 ಅಡಿ ಅಲ್ಲ, 5 ಅಡಿ. ಅದು ಇಂಜಿನಿಯರ್ ಮೈಸೂರಿಂದ ಒಬ್ರು ಕರ್ಸಿದ್ವಿ, ಮಂಡ್ಯದಿಂದ ಒಬ್ರು ಕರ್ಸಿ ಅದನ್ನ ಫಸ್ಟ್ 4 ಅಡಿಗೆ ನಿಲ್ಲಿಸಿದ್ದು. ಆಮೇಲೆ ಇಲ್ಲ 5 ಅಡಿ 6 ಅಡಿ ಹೇಳಿದ್ರು. 6 ಅಡಿಗೆ ಅದು ಅಲ್ಲಿ ನಮ್ಮದು ಏನು ಡಿಸೈನ್ ಇದೆ ಅದು ತಡೆಯಲ್ಲ. ಹಂಗಾಗಿ 5 ಅಡಿಗೆ ನಾವು ಮತ್ತೆ ನಮ್ಗೆ ಅನುಮಾನ ಬಂತು. ಯಾಕಂದ್ರೆ ಇಷ್ಟು ಮೇಜರ್ ಬಿಲ್ಡಿಂಗ್ ಇದು, 6 ಫ್ಲೋರ್ ಬಿಲ್ಡಿಂಗ್ ಇದು. ಅದು ಅದೇ ನಮ್ದು ಕಾಲಮ್ಸ್ಗಳು ಇಲ್ಲ, ಮಧ್ಯೆ ಬರೀ ಬೀಮ್ ಸ್ಟ್ರಕ್ಚರ್ ಇದು. ಹಾಗಾಗಿ ಮೈಸೂರಿಂದ ಒಬ್ಬರನ್ನ ಇಂಜಿನಿಯರ್ ಕರ್ಕೊಂಡು ಬಂದು ಕಾಂಕ್ರೀಟ್ ಅನ್ನ ನಾವು ಅದು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾರೆ. ಅವ್ರನ್ನ ಸ್ಪಾಟ್ ಚೆಕ್ ಮಾಡಿಸಿ ಅದರಲ್ಲಿ 100% ರಿಸಲ್ಟ್ ಬಂತು. ಆಮೇಲೆ ನಾವು ಬೇಗ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಾವು ಯಾಕೆಂತಂದ್ರೆ ನಾನು ಕೂಡ ಒಬ್ಬ ಇಂಜಿನಿಯರ್ ಆದ್ರಿಂದ ಕಟ್ಟಡ ಕಾಮಗಾರಿಯಲ್ಲಿ ಯಾವುದೇ ಕಳಪ ಕಾಮಗಾರಿ ಆಗಿಲ್ಲ. ನಾವು ಯಾರನ್ನೇ ಯಾವ ಸಮಯದಲ್ಲಿ ಬೇಕಾದ್ರೂ ಬಂದು ಇಂಜಿನಿಯರ್ನ ಚೆಕ್ ಮಾಡಿಸ್ಕೋಬೋದು. ಅದಿಷ್ಟು ಬಿಲ್ಡಿಂಗಲ್ಲಿ. ಮತ್ತು ಈಗ
ಇನ್ನೇನಾದರೂ ಬಿಲ್ಡಿಂಗಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ತಲೆಯಿಂದ ತೆಗೆದುಬಿಡಿ. ಈಗ ಈ ಬಿಲ್ಡಿಂಗಿಗೆ ಸದ್ಯಕ್ಕೆ 1,10,00,000 ಖರ್ಚು ಮಾಡಿದ್ವಿ ನಾವು. 1,10,00,000 ಖರ್ಚು ಮಾಡಿದ್ವಿ. ಇನ್ನೂ ನಮ್ಮ ಹತ್ರ ಒಂದು ಸ್ಟೀಲ್ ಒಂದಷ್ಟು ಉಳಿದಿದೆ. ಅದು ಮೇಲ್ಗಡೆಗೂ ಹೆಚ್ಚು ಕಮ್ಮಿ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ RCC ಲೆವೆಲ್ವರೆಗೆ. ಹಾಗಾಗಿ ಈಗ ಕಟ್ಟಡದ ವಿಚಾರದಲ್ಲಿ ನಿಮ್ಗೆ ಯಾವುದೇ ಅನುಮಾನ ಇದ್ರೆ ತಲೆ ತೆಗೆದುಬಿಡಿ. ಗುಣಮಟ್ಟದ ನಾವು ಯಾವುದೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಸದಸ್ಯರ ಒತ್ತಾಯದ ಮೇರೆಗೆ ಮುಂದಿನ 80ರಿಂದ 90 ದಿನಗಳ ಒಳಗಾಗಿ ಹಿರಿಯ ಸದಸ್ಯರು ಮತ್ತು ಮುಖಂಡರು ಕುಳಿತು ಚರ್ಚಿಸಿ ಚುನಾವಣೆ ಅಥವಾ ರಾಜಿ ಸಂಧಾನದ ಮೂಲಕ ಹೊಸ ಸಮಿತಿ ರಚಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಮತ್ತೆ ಚುನಾವಣೆ ಬೇಕಾದೀಗ ನೀವು ಹೇಳಿದ್ರೆ ಈಗೇನು ಇದೇ ಬೋರ್ಡು ಊಟ ಹೊಡ್ಕೊಂಡಿರ್ಬೇಕು ಅನ್ನೋದೇನಿಲ್ಲ. ಚುನಾವಣೆ ಬೇಕು ಅಂತಂದ್ರೆ ನಾಳೆನೆ ನಮ್ಮ ಕೋಆಪರೇಟಿವ್ ನಿಮಗೆ ಶ್ರೀಕೃಷ್ಣನಿಗೆಲ್ಲ ಗೊತ್ತು. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ನಾವು ಅರ್ಜಿ ಬರೀಬೇಕು. ನಾನು ಅತ್ತೆ ಹೇಳ್ತಾ ಇದ್ದೀನಿ, ಚುನಾವಣೆನೋ ಅಥವಾ ಇದು ಯಾವುದೋ ರಾಜಿ ಸಂಧಾನ 7, 6, 7 ನೀವೇನು ಇದು ಮಾಡ್ತೀರಿ ಅದಕ್ಕೆ ತಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ. ಈಗ 90 ದಿವಸ ಏನು ಬೇಕಾದ್ರೆ 80 ದಿವಸಕ್ಕೆ ಕೂತ್ಕೊಂಡು ಅದರೊಳಗಡೆ ತಾವೆಲ್ಲರೂ ಕೂಡ ಸ್ವಲ್ಪ ಮುಖ್ಯಸ್ಥರು ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಆಮೇಲೆ ಈ ಮುಂದಿನ ಕಮಿಟಿಯಲ್ಲಿ ನನ್ನ ದೇವರೇ ನನಗೆ ಬೇಡ, ಸಾಕು. ಇಷ್ಟು ದಿವಸ ನಾನು ಸರ್ವಿಸ್ ಮಾಡಿದ್ದೀನಿ, ನಾನು ಯಾವತ್ತೂ ಕೂಡ ಚೇರ್ ಗಂಟು ಕೂತ್ಕೊಂಡು ಅಲ್ಲ. ದಯಮಾಡಿ ಮುಂದಿನ ಕಮಿಟಿಲಿ ನೀವು ಹಿರಿಯರು ಕೂಡ ನಾನು ಇರೋದಿಲ್ಲ. ಸಭೆಯಲ್ಲಿ ಉಪಾಧ್ಯಕ್ಷರಾದ ಆನಂದ್, ಕಾರ್ಯದರ್ಶಿ ಟಿ ನಾರಾಯಣಸ್ವಾಮಿ, ಖಜಾಂಚಿ ಸಿಎಸ್ ಮಂಜು, ಕಾರ್ಯಕಾರಿ ಮಂಗಲಿ ಸದಸ್ಯರಾದ ಕೆ ಗುರುಸ್ವಾಮಿ, ಶಂಕರ್, ಜಿಸಿ ರಾಮು, ಕೆಎಸ್ ಆನಂದ್, ಕೆ ರವಿ, ಎಂಸಿ ಶ್ರೀಕಂಠೇಗೌಡ, ಹಿರಿಯ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ಸದಸ್ಯರುಗಳು ಹಾಜರಿದ್ದರು. ಹನಕೆರೆ ಶಶಿಕುಮಾರ್ ಗೆಳೆಯರ ಬಳಗ ಹಾಗೂ ಹಿತೈಷಿ ಬಳಗದಿಂದ ಹನಕೆರೆ ಶಶಿಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಮಾಜ ಸೇವಾ ಕಾರ್ಯಕ್ರಮವನ್ನು ಏಪ್ರಿಲ್ 3ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಮರಾವತಿ ಎನ್ಕ್ಲೇವ್ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಳಗದ ಹೊಂಬಾಳೆ ಬಸವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾಭಿಮಾನಿ ಪಡೆಯ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಹನಕೆರೆ ಶಶಿಕುಮಾರ್ ಅವರು ಅಂಬರೀಷ್ ಅವರ ಅಪ್ಪಟ ಶಿಷ್ಯನಾಗಿ ಗುರುತಿಸಿಕೊಂಡು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆಚರಿಸಲು ಗೆಳೆಯರು ಹಾಗೂ ಅವರ ಹಿತೈಷಿ ಬಳಗ ತೀರ್ಮಾನಿಸಿದೆ ಎಂದರು. ಈ ಹಿನ್ನೆಲೆ ವಿದ್ಯಾಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ, ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ, ಬೆಡ್ಶೀಟ್ ವಿತರಣೆ ಹಾಗೂ ಜಿಲ್ಲಾಸ್ಪತ್ರೆಯ ಹೊರರೋಗಿಗಳಿಗೆ ಊಟದ ವ್ಯವಸ್ಥೆ, ನಗರದ ವಿವಿಧ ಶಾಲೆಗಳ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವುದು, ಹೊಂಬಾಳೆ ಎಜುಕೇಷನ್ ಟ್ರಸ್ಟ್ ಆವರಣದಲ್ಲಿ ಗಿಡ ನೆಡುವ ಕೆಲಸ ಮಾಡಲಾಗುವುದು ಎಂದು ವಿವರಿಸಿದರು. ಶಶಿಕುಮಾರ್ ಗೆಳೆಯರ ಬಳಗ ಮತ್ತು ಹಿತೈಷಿಗಳ ಬಳಗದ ವತಿಯಿಂದ ಇದೇ ಶುಕ್ರವಾರ 3ನೇ ತಾರೀಕು ಅವರ ಹಿತೈಷಿಗಳು ಒಂದಷ್ಟು ಗೆಳೆಯರು ಸೇರ್ಕೊಂಡು ಅವ್ರ ಹುಟ್ಟುಹಬ್ಬನ ವಿಶೇಷವಾಗಿ, ಯಾಕಂದರೆ 50 ವರ್ಷ ಆಗಿರೋದ್ರಿಂದ ಅವ್ರ ಸುವರ್ಣ ಪಯಣ ಅಂತೇಳಿ ಒಂದು ಕಾನ್ಸೆಪ್ಟ್ ಅಡಿಲಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ. ಯಾಕಂದರೆ ಅಂಬರೀಷ್ ಒಟ್ಟಿಗೆ ಆಪ್ತರಾಗಿದ್ದು ಅವ್ರ ಕುಟುಂಬದೊಟ್ಟಿಗೆ ಈಗಲೂ ಕೂಡ ನಿಕಟಪೂರ್ವ ಸಂಪರ್ಕ ಇಟ್ಕೊಂಡು ಈಗಲೂ ಕೂಡ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ಕೊಂಬಂದಿದ್ದಾರೆ. ಜಿಲ್ಲೆಯಲ್ಲಿ ಅವರದೇ ಆದಂಥ ವಿಶೇಷವಾದ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಅವ್ರ ಬರ್ಡೇನ ಆಚರಿಸ್ಕೋಬೇಕು ಅಂತೇಳಿ ಒಂದು ಸಮಾನ ಮನಸ್ಕರು ಒಂದು 5-6 ಜನ ಸ್ನೇಹಿತರು ಸೇರಿಕೊಂಡು ಅವ್ರಿಗೆ ತಿಳಿಸಿ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿ ಒಂದು ಹುಟ್ಟುಹಬ್ಬ ಮಾಡ್ತಾಯಿದ್ದೀವಿ. ಅದೇ ಹುಟ್ಟುಹಬ್ಬದಿಂದಂದು ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆಗಳನ್ನ ಇಟ್ಕೊಂಡು ಇರುವಂಥ ಜಿಲ್ಲೆ ನಮ್ಮ ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿರುವಂಥ ಎಲ್ಲ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಊಟ ಮತ್ತು ಬಟ್ಟೆ ಕೊಡುವಂಥದ್ದು, ಸಿಹಿಗಳನ್ನ ಕೊಡುವಂಥದ್ದು, ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಹೊರರೋಗಿ ವಿಭಾಗಕ್ಕೆ ಹಣ್ಣು ಹಂಪಲುಗಳನ್ನ ವಿತರಿಸುವಂಥದ್ದು, ಹಾಗೆ ನಮ್ಮ ಹೊಂಬಾಳೆ ಸಂಸ್ಥೆ ಆವರಣದಲ್ಲಿ ಗಿಡ ನೆಡುವಂಥದ್ದು, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನ ಹಮ್ಮಿಕೊಂಡಿದ್ದು. ಅದೇ ಆಲಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇರುವಂಥ ಒಂದಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡುವಂಥ ಕೆಲಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಸೊ ದಯಮಾಡಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ನ ಕರೆದಿದ್ದೀವಿ. ದಯಮಾಡಿ ನೀವೆಲ್ಲ ಬಂದು ನಮ್ಮ ಶಶಿಕುಮಾರ್ ಅವ್ರಿಗೆ ಇನ್ನೂ ಅವರ ರಾಜಕೀಯ ಭವಿಷ್ಯ ಮತ್ತು ಸಾಮಾಜಿಕ ಕಳಕಳಿ ಮನಸ್ಸು ಹೆಚ್ಚಾಗಲಿ ಅಂತ ಹಾರೈಸಬೇಕು ಅಂತ. ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರು ಬರ್ತಾಯಿದ್ದಾರೆ, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದಂಥ ಶ್ರೀ ಅಶ್ವಥ್ ನಾರಾಯಣ ಅವರು ಬರ್ತಾಯಿದ್ದಾರೆ, MLC ಮಧುಮಾದೇಗೌಡರು ಬರ್ತಾಯಿದ್ದಾರೆ, ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಬರ್ತಾಯಿದ್ದಾರೆ, CP ಯೋಗೇಶ್ವರ್ ಅವರು ಬರ್ತಾಯಿದ್ದಾರೆ, ನಮ್ಮ ದರ್ಶನ್ ಪುಟ್ಟಣಿ ಅವರು ಬರ್ತಾಯಿದ್ದಾರೆ, CS ಪುಟ್ಟರಾಜು ಅವರು ಬರ್ತಾಯಿದ್ದಾರೆ, ಮಧುಜಿ ಮಾದೇಗೌಡರು ಬರ್ತಾಯಿದ್ದಾರೆ, ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರವಿಕುಮಾರ್ ಗಣಿಗಾರ್ ಅವರು ಬರ್ತಾಯಿದ್ದಾರೆ, ನಮ್ಮ ಅಧಿಕಾರಿ ವರ್ಗ DC ಅವರು, SP ಅವರು, ADC ಅವರು, ನಮ್ಮ CEO ನಂದಿನಿ ಮೇಡಮ್ರವರು ಎಲ್ಲರೂ ಬರ್ತಾಯಿದ್ದಾರೆ. ನಮ್ಮ DCC ಬ್ಯಾಂಕ್ನ ಎಲ್ಲ ಕೋಆಪ್ರೇಟಿವ್ ಸೆಕ್ಟರ್ನ ಎಲ್ಲ ಎಲ್ಲರೂ ಡೈರೆಕ್ಟರ್ಗಳು ಬರ್ತಾಯಿದ್ದಾರೆ. ಸುತ್ತಮುತ್ತ ನಮ್ಮದೊಂದು 35 ಹಳ್ಳಿ ರಾಜಕೀಯ ಮುಖಂಡರುಗಳು
ಮೇನ್ ಯಾರ್ಯಾರು ಲೀಡ್ರ್ಗಳವ್ರೆ ಅವರೆಲ್ಲ ಬರ್ತಾ ಇದ್ದಾರೆ. ಎಲ್ಲರೂ ತಿಳಿದಂಗೆ ಒಂದು 20-25 ವರ್ಷದಿಂದ ಅನ್ಕೆರೆ ಶಶಿಯವರು ತಮ್ಮದೇ ಆದಂಥ ರಾಜಕೀಯದಲ್ಲಿ ಒಂದು ವಿಶೇಷ ವ್ಯಕ್ತಿತ್ವ ಅಂದರೆ ಅದೇನು ತಪ್ಪಾಗಲಾರ್ದು. ಅವರ ವ್ಯಕ್ತಿತ್ವ ಏನಿದೆ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಹಲವಾರು ಹುದ್ದೆಗಳನ್ನ ಅನುಭವಿಸಿದ್ದಾರೆ ಮತ್ತು ಅವರು ಶಿಕ್ಷಣ ಕ್ಷೇತ್ರದಲ್ಲೂ ಈಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ದರು ಮತ್ತು ಅನ್ಕೆರೆಯಲ್ಲಿರುವಂಥ 2 ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ಮತ್ತು ಕಾಲೇಜು 2ರಲ್ಲೂ ಟ್ರಸ್ಟಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕೋಆಪ್ರೇಟಿವಲ್ಲಿ ಎಲ್ಲ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಛಾಪು ಮೂಡಿಸಿದ್ದಾರೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಏನು ಈ ಕೋವಿಡ್ ಟೈಮಲ್ಲಿ ಒಂದು 30-35 ದಿನ 40 ದಿನದವರೆಗೂ ದಿನನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಬೆಳೆಗಳು ಎಷ್ಟೋ ಜನರಲ್ಲಿ ಕೋವಿಡಲ್ಲಿ ರೈತರಿಗೆ ಸಂಕಷ್ಟ ಇರೋ ಟೈಮಲ್ಲಿ ತಗೊಂಡು ಅದನ್ನ ಪರ್ಚೇಸ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಸುಮಾರು ಒಂದು 5-6 ಎಕರೆಯಲ್ಲಿ ಬೆಳೆದಿರುವಂಥ ಕೋಸು ಆಗ್ಬೋದು, ಹಣ್ಣುಗಳಾಗ್ಬೋದು, ಅವೆಲ್ಲನೂ ಆ ಟೈಮಲ್ಲಿ ವಿತರಣೆ ಮಾಡಿದರು. ಮತ್ತು ಇದೇ ರೀತಿ ಅಂಬರೀಷ್ ಅಣ್ಣವ್ರ ಕುಟುಂಬ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಒಂದು ರಾಜಕೀಯ ನಾಯಕರ ಜೊತೆ ಅವ್ರದ್ದೇ ಆದಂಥ ವಿಶೇಷ ಒಡನಾಟನ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅವರ ಒಂದು 50ನೇ ವರ್ಷ ಹುಟ್ಟುಹಬ್ಬನ ವಿಶೇಷವಾಗಿ ಸಮಾಜಮುಖಿ ಕಾರ್ಯಕ್ರಮಗಳು ಬಸವರಾಜ್ ಅವರು ಹೇಳ್ದಂಗೆ ಹಲವಾರು ವಿಭಿನ್ನ ವಿಶೇಷ ಕಾರ್ಯಕ್ರಮಗಳನ್ನ ಹಾಕೊಂಡು ಗೋಷ್ಠಿಯಲ್ಲಿ ಕಾರ್ಯಕ್ರಮ ಆಯೋಜಕಿ ಐಶ್ವರ್ಯ, ಅರವಿಂದ್, ದಿನೇಶ್, ಮನು ಇದ್ದರು. ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ತಡೆ ನೀಡಿದ ಸ್ಥಳದಲ್ಲಿ ಅನಧಿಕೃತವಾಗಿ ಮತ್ತೆ ಎಗ್ಗಿಲ್ಲದೆ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮಾ 11ರಂದು ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿನ ಅನಧಿಕೃತ ಕಲ್ಲು ಗಣಿಗಾರಿಕೆ ಹಾಗೂ ಸಾಗಾಣಿಕೆ ನಿಯಂತ್ರಿಸಲು ಜಿಲ್ಲಾಧಿಕಾರಿ ನಿಷೇಧಾಜ್ಞೆ ಹೊರಡಿಸಿದ್ದರು. ಅದನ್ನು ಸಾಕಾರಗೊಳಿಸುವಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ವಿಫಲವಾಗಿದೆ ಎಂದು ಆರೋಪಿಸಿದರು. ಜಿಲ್ಲಾದ್ಯಂತ 103 ಕಲ್ಲುಕೋರೆಗಳಿದ್ದು ಶ್ರೀರಂಗಪಟ್ಟಣ ತಾಲೂಕೊಂದರಲ್ಲೇ 52 ಕೇಂದ್ರಗಳಿವೆ. ಅವುಗಳಲ್ಲಿ 22ಕ್ಕೆ ಮಾತ್ರ ಪರವಾನಗಿ ಪಡೆಯಲಾಗಿದೆ. ಉಳಿದೆಡೆ ಸಿಫಾರಂ ಪಡೆದಿರುವುದಾಗಿ ಹೇಳಿ ಅರಣ್ಯ ಪ್ರದೇಶದಲ್ಲೆಲ್ಲ ಪಲ್ಲು ಗಣಿಗಾರಿಕೆ ಮಾಡುತ್ತಿದ್ದಾರೆ. ಇವುಗಳಿಗೆ ಸಿಫಾರಂ ನೀಡಿರುವ ಗಣಿ ಇಲಾಖೆಯವರೇ ಹೊಣೆಗಾರರೆಂದು ದೂರಿದರು. ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಅರಣ್ಯ, ಪೊಲೀಸ್, ಗಣಿ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳೇ ಇದ್ದು ಅವರೇ ಅಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತಾಲೂಕಿನ ಟಿಎಂ ಹೊಸೂರು, ಹಂಗರಹಳ್ಳಿ, ಜಕ್ಕನಹಳ್ಳಿ ಚೆಕ್ಪೋಸ್ಟ್ಗಳಲ್ಲಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಹಾಗೂ ಅಕ್ರಮ ಕಲ್ಲು ಗಣಿಗಾರಿಕೆ ತಡೆಯಲು ಕ್ರಮವಹಿಸುವಂತೆ ಆಗ್ರಹಿಸಿದರು. ಕಳೆದ ಕೆಲವು ದಿವಸಗಳಿಂದ ನಾವು ಈ ಗಣಿಗಾರಿಕೆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಗಣಿ ಇಲಾಖೆ ಹತ್ರ ಕಾರ್ಯಕ್ರಮ ಇಟ್ಕೊಂಡು ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಾಕಿದ್ವಿ. ಯಾಕಂದರೆ ಅಲ್ಲಿ ನಡೀತಿರ್ತಕ್ಕಂಥ ಅಕ್ರಮದ ಬಗ್ಗೆ ತಡೆಗಟ್ಟಬೇಕು ಅನ್ನೋ ನಿಟ್ಟಲ್ಲಿ ಆ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ಕಳೆದ 12ನೇ ತಾರೀಕು 3ನೇ ತಿಂಗಳು ನಿಷೇಧಾಜ್ಞೆ ಜಾರಿ ಮಾಡಿದ್ರು. ಅಂದರೆ ಈ ಸಾಗಾಣಿಕೆ ಮತ್ತು ಕಲ್ಲು ಗಣಿಗಾರಿಕೆಯನ್ನು ನಿಬಂಧನ ಮಾಡೋದು, ಅಕ್ರಮದ್ದೆಲ್ಲ ನಿಲ್ಲಿ ಅಂತೇಳಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ರು 12ನೇ ತಾರೀಕು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ನಮ್ಮ ಶ್ರೀರಂಗಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂಗೆ ನಿಷೇಧಾಜ್ಞೆ ಜಾರಿ ಮಾಡಿರೋ ಪ್ರದೇಶದಲ್ಲೇ ಗಣಿಗಾರಿಕೆಯೂ ನಡೀತಾ ಇದೆ, ಮತ್ತು ಲಾರಿಗಳು ಹೋಗ್ತಾ ಇವೆ, ಜಲ್ಲಿ ಲಾರಿಗಳು. ಯಾವ ಅಧಿಕಾರಿಗಳು ಸುಮ್ಮನೆ ನಾಮಕಾವಸ್ತಿಗೆ ತಡಿತೀವಿ ಅಂತ ಹೇಳೋದು, ಯಾವುದೋ 100ಕ್ಕೆ ಲಾರಿ ಹಿಡಿಯೋದು, ದಂಡ ಹಾಕುವಂಥದ್ದು, ಮತ್ತು ಆ ಜಲ್ಲಿ ಕಸಗಳು ರಾತ್ರಿ ವೇಳೆ ನಡೆದ್ರೆ ನಾನು ನೋಡ್ತೀನಿ ಅಂತ ಹೇಳುವಂಥದ್ದು, ಮತ್ತು ಈ ಥರ ಮತ್ತೆ ಈ ದಂಧೆ ನಿಲ್ತಾನೇ ಇಲ್ಲ. ಇದು ಈಗ ಜಿಲ್ಲಾಧಿಕಾರಿಗಳ ಆದೇಶ ಏನಿದೆ, ಅವ್ರು ಹೆಂಗೆ ಇದನ್ನು ತಡೆಗಟ್ಟಬೇಕು, ಇದನ್ನು ನಿಟ್ಟಲ್ಲಿ ಆ ಕಾರ್ಯಕ್ರಮನ ಮಾಡಬೇಕು, ನೀವೆಲ್ಲ ನಿಲ್ಲಿಸಿ ಅನ್ನೋವಂಥ ನಿಟ್ಟಲ್ಲಿ ಕೆಳ ಹಂತದ ಅಧಿಕಾರಿಗಳಿಗೆ ಇವರೇನು ಇದು ಮಾಡಿದ್ರು ಅದು ಯಾವುದೂ ಕೂಡ ಜಾರಿ ಆಯ್ತಾ ಇಲ್ಲ. ಅಕ್ರಮ ಹಂಗೆ ನಡೀತಾನೆ ಇದೆ ಈ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ. ಇದಕ್ಕೆ ಹೊಣೆಗಾರರು ನಾವು ಪೊಲೀಸ್ ಇಲಾಖೆಯವರು ಇರ್ತಾರೆ, ಇದಕ್ಕೆ ಗಣಿ ಇಲಾಖೆಯವರು ಇದ್ದಾರೆ, ಸಾರಿಗೆ ಇಲಾಖೆಯವರು ಇದ್ದಾರೆ, ರೆವಿನ್ಯೂ ಇಲಾಖೆಯವರು ಇದ್ದಾರೆ. ಇವರು ಎಲ್ರದ್ದು ಇಲ್ಲಿ ಹೊಣೆಗಾರಿಕೆಯಿಂದ ನುಳ್ಚ್ಕೊಳ್ತಕ್ಕಂಥ ಕೆಲಸ ಇಲ್ಲಿ. ಆ ನಿಟ್ಟಲ್ಲಿ ನಾವು ಈಗ ಮೊನ್ನೆ ಮತ್ತೆ ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮೇಡಮ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ, ನಾನು ಒಬ್ಬರೇ ಏನು ಮಾಡೋಕ್ಕಾಯ್ತದೆ, ನನ್ನಿಂದ ಏನು ಸಾಧ್ಯ, ಅಲ್ಲ ರೀ ನೀವು ಅಧಿಕಾರಿ ನೀವೇ ನಿಲ್ಸೋಕ್ಕಾಯ್ಕಿಲ್ಲ ಅಂದ್ರೆ ಇನ್ನು ಯಾರು ನಿಲ್ಲಿಸ್ತಾರೆ ಇದನ್ನು ಅಂತ. ನಮ್ಮ ಜಿಲ್ಲೆ ಒಳಗಡೆ 103 ಸ್ಟೋನ್ ಕ್ರಷರ್ ಇದೆ, ಲೈಸೆನ್ಸ್ ಇಟ್ಟಿರ್ತಕ್ಕಂಥದ್ದು. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲೇ 52 ಜಲ್ಲಿ ಕ್ರಷರ್ ಇದೆ. ಶ್ರೀರಂಗಪಟ್ಟಣ ತಾಲೂಕು 52 ಜಲ್ಲಿ ಕ್ರಷರಲ್ಲಿ ಕೋರೆ ಇರೋದೇ 22, ಇನ್ನು 25 ಕ್ರಷರ್ಗಳಿಗೆ ಕೋರಣೆ ಇಲ್ಲ, ಸಿ ಫಾರಂ ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ ಇವರು.
ನಡೆಸಿ ಅಂತ ಅನುಮತಿ ಕೊಟ್ಟಿದ್ದಾರೆ. ಆ 25 ಕ್ರಷರೇ ಕಳ್ಳದಾರಿಯಲ್ಲಿ ಗೋಮಾಳದಲ್ಲಿ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಹೊಡಿತಾ ಇರೋರು ಇವರೇನೆ. ಇವ್ರನ್ನ ನಿಲ್ಲಿಸಿ ಅಂತ ಹೇಳಿದ್ರೆ ನಾವು ಸಿ ಫಾರಮ್ ಕೊಟ್ಟಿದ್ದೀವಿ ಅಂತೇಳಿ ಬೇರೆ ಅಧಿಕಾರಿಗಳು ಜಾರ್ ಕೇಳ್ತಾರೆ. ಸಿ ಫಾರಮ್ ನೀವು ಗಣಿ ಇಲ್ಲದೆ ಕಲ್ಲು ಗಣಿ ಇಲ್ಲದೆ ನೀವ್ಯಾಕೆ ಸಿ ಫಾರಮ್ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಮಾತಿಲ್ಲ ಜಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ. ಈ ಥರ ಆಗಿದೆ. ಅದರಿಂದ ತಾವುಗಳು ಪತ್ರಕರ್ತರು ಇದ್ದೀರಿ, ಸ್ವಲ್ಪ ಇದ್ರ ಬಗ್ಗೆ ಯಾಕಂದರೆ ಇದು ಕೋಟ್ಯಾಂತರ ರೂಪಾಯಿನ ಅವ್ಯವಹಾರಗಳಿವು, ಕೋಟ್ಯಾಂತರ ರೂಪಾಯಿನ ಅವ್ಯವಹಾರಗಳಿವು. ಏನು ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ 100 ಕೋಟಿ ಸಿಗ್ತಕ್ಕಂಥ ಜಾಗ ಇದು. ಇದು ಕೆಲವೇ ಜನ, ಒಂದು ಗಣಿಗಾರಿಕೆ ಮಾಡೋರು 100 ಜನ, ಅಧಿಕಾರಿ ವರ್ಗ ಒಂದಷ್ಟು ಜನ, ಅದ್ರ ಮಧ್ಯೆ ರಾಜಕಾರಣಿಗಳು ಒಂದಷ್ಟು ಜನ, ಇಷ್ಟೇ ಜನ ನಿಯಂತ್ರಿಸ್ತಾ ಇರೋದು ಇದನ್ನೆಲ್ಲವನ್ನು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ನಾಗೇಂದ್ರ ಸ್ವಾಮಿ, ತೇಜಸ್, ಮಹೇಶ್, ದಸಂಸ ಗಂಜಾಂ ರವಿಚಂದ್ರ ಇದ್ದರು. ಮದ್ದೂರು ಕ್ಷೇತ್ರದಲ್ಲಿ 1 ವರ್ಷದೊಳಗೆ ಶಾಶ್ವತವಾಗಿ ವಿದ್ಯುತ್ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ತಾಲೂಕಿನ ಕೆ ಹೊನ್ನಲೆಗೆರೆ, ರಾಜೇಗೌಡನದೊಡ್ಡಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. 1 ವರ್ಷದಲ್ಲಿ ತಾಲೂಕಿನ ಕೆ ಹೊನ್ನಲೆಗೆರೆ, ಕೆ ಬೆಳ್ಳೂರು ಹಾಗೂ ಕೂಳಗೆರೆ ಭಾಗಗಳಲ್ಲಿ ತಲೆದೋರಿರುವ ವಿದ್ಯುತ್, ನೀರಾವರಿ ಸಮಸ್ಯೆಗೆ ಶಾಶ್ವತವಾಗಿ ಮುಕ್ತಿ ನೀಡಲಾಗುವುದು ಎಂದರು. ಕೂಳಗೆರೆ ಗ್ರಾಮದಲ್ಲಿ 66 ಕೆವಿ ಸಬ್ಸ್ಟೇಷನ್ ಹಾಗೂ ಸೋಮನಹಳ್ಳಿ ಬಳಿ 220 ಕೆವಿ ಸಬ್ಸ್ಟೇಷನ್ ನಿರ್ಮಾಣ ಮಾಡುತ್ತಿದ್ದು, ಇದರ ಜೊತೆಗೆ ಬನ್ನಹಳ್ಳಿ ಏತ ನೀರಾವರಿ ಯೋಜನೆಯು ಅಂತಿಮ ಹಂತಕ್ಕೆ ತಲುಪಿದ್ದು 2-3 ತಿಂಗಳಲ್ಲಿ ಚಾಲನೆ ನೀಡಲಾಗುವುದು. ಇದರಿಂದ 18 ಕೆರೆಗಳಿಗೆ ನೀರು ತುಂಬಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ, ಕುಡಿಯುವ ನೀರು ಹಾಗೂ ಕೃಷಿಗೂ ನೀರಿನ ಸಮಸ್ಯೆ ಉಂಟಾಗುವುದಿಲ್ಲ ಎಂದರು. ಏನು ಗ್ರಾಮಸ್ಥರ ಮನವಿ ಮತ್ತೆ ಹಿಂದೆ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸಬೇಕು. ಎಲ್ಲ ಆದರ್ಶ ಈಗ ಇಲಾಖೆಯವರು ಆಗಿಂದಾಗೆ ಬಂದಂಥ ಅನುದಾನದಲ್ಲಿ ತುರ್ತು ಯಾವ್ಯಾವ್ದು ಮಾಡಬೇಕು ಅಂಥ ಕಾಮಗಾರಿಗಳನ್ನ ತಗೊಂಡು ಹಂತವಾಗಿ ಚಾಲನೆ ಏನು ಮಾಡಿದ್ರು ಅದ್ರ ಭಾಗವಾಗಿ ಇವತ್ತು ಕೂಡ ರಾಜೇಗೌಡನದೊಡ್ಡಿ ಹೊನ್ನಲೆಗೆರೆಯಲ್ಲಿ ಗುದ್ಲಿ ಪೂಜೆ ಮಾಡಿದ್ವಿ. ಕಾಡಕೋತ್ನಲ್ಲಿ ಭಾಗಕ್ಕೂ ಹೋಗೋದಿದೆ. ಮುಗಿಸಿ ಅಲ್ವ ಸರ್, ಕುಡಿಯೋ ನೀರಿಗೆ ಅಭಾವ ಸೃಷ್ಟಿಯಾಗಿರೋ ಸ್ಥಳದಲ್ಲಿ ಈಗ ವಿಶೇಷವಾಗಿ ನೀರನ್ನು ಹೆಚ್ಚು ಕೊರತೆ ಇರೋದು ನಮಗೆ ಹೊನ್ನಲೆಗೆರೆ ಬೆಳ್ತಾರೆ. ಈ ತಾಲೂಕಿನ ಅತಿ ಹೆಚ್ಚು ಕೊರತೆ ಇರೋದು ಈ ಭಾಗದಲ್ಲಿ. ಸೊ ಅದಕ್ಕಾಗಿ ಈಗಾಗಲೇ ನಾವು ಈಗ ಏನು ಬಳ್ಳಾವಳ್ಳಿ ನೀರಾವರಿನ ಚಾಲನೆ ಮಾಡೋಕ್ಕೂ ಟೆಂಡ್ರು ಕೂಡ ಆಗಿದೆ. ಬಹುಶಃ ಈ ವಾರ ಟೆಂಡ್ರು ಕೂಡ ಫೈನಲ್ ಆಗಿ ಕಾಮಗಾರಿನ ಬರುವ ವಾರದಲ್ಲೇ ಶುರು ಮಾಡಿಸ್ಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದೊಂದು ಬಹುಶಃ 1-2 ತಿಂಗಳಲ್ಲಿ ಮುಗಿಸುವಂಥ ಪ್ರಯತ್ನ ನಮ್ಗೆ ನಡೀತಾ ಇದೆ. ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ರಿಲೀಸ್ ಮಾಡಿಸಿದ್ದೀವಿ. ಮತ್ತು ಪ್ಯಾರಲಲ್ ಆಗಿ ಇದು ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂತ 220 ಸಬ್ಸ್ಟೇಷನ್ನ ಕೂಡ ಪ್ರಾರಂಭ ಮಾಡಿದ್ದೀವಿ. 1 ವರ್ಷದಲ್ಲಿ ಆ ಕೆಲಸನೂ ಕೂಡ ಮುಗೀತದೆ. ನಮಗೆ ಮುಂದಿನ ವರ್ಷದಲ್ಲಿ ಯಾವುದೇ ವಿದ್ಯುತ್ ಶಕ್ತಿ ಸಮಸ್ಯೆನೂ ಇರಲ್ಲ, ನೀರಿನ ರೈತರಿಗೂ ನೀರಿನ ಸಮಸ್ಯೆ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಯಾಕೆಂದರೆ ಎಲ್ಲ ಕೆರೆಗಳು ತುಂಬಿರ್ತವೆ. ಅದು ಮುಂದುವರೆದ ಭಾಗವಾಗಿ ಮುಂದಿನ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಹಾಕೊಂಡಿದ್ದೀವಿ. DPR ಕೂಡ ಮಾಡಿಸಿದ್ದೀವಿ. ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. ಬನ್ನಳ್ಳಿದು ಲಿಫ್ಟ್ ಇರಿಗೇಷನ್, ಕೂಳಗೆರೆಲ್ಲೂ ಸಬ್ಸ್ಟೇಷನ್ ಒಂದು ಸ್ಟೇಷನ್ ಮಾಡ್ತಾ ಇದ್ದೀವಿ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಚಲುವರಾಜು, ಮುಖಂಡರಾದ ಪುಟ್ಟಸ್ವಾಮಿ, ಅಪ್ಪಾಜಿಗೌಡ, ಮತ್ತುರಾಜು, ಬಸವ, ದೇವರಾಜು, ಸಿದ್ದರಾಮು, ಪ್ರಜ್ವಲ್, ಪ್ರದೀಪ್, ಶಿವರಾಮು, ಶಿವಮಾದು, ಕಾಡಯ್ಯ, ವೈರಮುಡಿ, ಕೆಂಪಣ್ಣ, ಅಂಗಡಿ ಕೃಷ್ಣ, ನಾಗೇಶ್, ಕುಮಾರ್, ಸಂತೋಷ್, ನಂಜುಂಡ, ಯತೀಶ್, ಹರೀಶ್, ರವೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾರತೀನಗರದ ಕಾಡುಕೊತ್ತನಹಳ್ಳಿ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಸಮುದಾಯ ಭವನದ ಕಾಂಪೌಂಡ್ ಕಾಮಗಾರಿಗೆ 10 ಲಕ್ಷ, ಕಾಡುಕೊತ್ತನಹಳ್ಳಿಯ ಪರಿಶಿಷ್ಟ ಜಾತಿ ಸ್ಮಶಾನ ಅಭಿವೃದ್ಧಿಗೆ 20 ಲಕ್ಷ ಕಾಮಗಾರಿ ಅಭಿವೃದ್ಧಿಗೆ ಕೆಎಂ ಉದಯ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಕೆಎಂ ಉದಯ್ ಅವರು ಮಾತನಾಡಿ, ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂದು ತಿಳಿಸಿದರು. ಸರ್ಕಾರದ ಅಭಿವೃದ್ಧಿಯನ್ನು ಜನರು ಗಮನಿಸುತ್ತಿದ್ದಾರೆ. ಹಾಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ 2 ಕ್ಷೇತ್ರದಲ್ಲೂ ಯಾವುದೇ ಗೊಂದಲವಿಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸಲಿದ್ದಾರೆಂದು ತಿಳಿಸಿದರು. ಹಿಂದೆನೂ ಕೂಡ ನಾನು ಚುನಾವಣೆಗೆ ನಿಲ್ಲಕ್ಕೂ ಮೊದಲೇನೂ ಕೂಡ ಏನು ನಮ್ಮೆಲ್ಲ ಮುಖಂಡರುಗಳು
ದಾನಿಗಳ ಮುಖಾಂತರ ಒಂದಷ್ಟು ಹಣ ಸಂಗ್ರಹಿಸಿ ಕಟ್ಟಡವನ್ನು ಕಟ್ಟಿ ಸುಸಜ್ಜಿತವಾಗಿ ಕೊನೆ ಹಂತ ತಲುಪಿತು. ಅಂಥ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಚೇರು ಮತ್ತು ಟೇಬಲ್ಗಳನ್ನ ಕೊಟ್ಟು ಅವತ್ತು ಚಾಲನೆಯನ್ನು ಕೊಟ್ಟಿದ್ದು. ಇನ್ನೂ ಸ್ವಲ್ಪ ಉಳಿಕೆ ಕೆಲಸಗಳಿತ್ತು, ಕಾಂಪೌಂಡು ಇನ್ನಿತರ ಕೆಲಸಗಳು, ಅದಕ್ಕೂ ಕೂಡ ಇವತ್ತು ಒಂದು 25-30 ಲಕ್ಷಕ್ಕೆ ಇದೆಲ್ಲ ಉಳಿದ ಕಾಮಗಾರಿಗೂ ಕೂಡ ಚಾಲನೆ ಕೊಟ್ಟಿದ್ವಿ. ಅದೇ ರೀತಿ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿಗೂ ಕೂಡ ಸಹಾಯವನ್ನು ಮಾಡಿದ್ವಿ. ಅವು ಕೂಡ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸಗಳು ಮುಗಿದಿದೆ. ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ಬಸವರಾಜು, ಮಾಜಿ ಸದಸ್ಯ ಎಎಸ್ ರಾಜೀವ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಸಂದರ್ಶ, ಗುತ್ತಿಗೆದಾರ ಕೆಸಿ ಮಹದೇವು, ಮುಖಂಡರಾದ ಕೆ ಕಪನಿಗೌಡ, ಕೆ ಮಾದೇಗೌಡ, ಕೆ ಗೌಡಪ್ಪ, ನಂಜುಂಡಯ್ಯ, ರುದ್ರಯ್ಯ, ಕೆ ಕಪನಯ್ಯ ಸೇರಿದಂತೆ ಹಲವರಿದ್ದರು.